ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾವು ಕ್ಲಾಸ್ 9ನ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಚಾಪ್ಟರ್ನಲ್ಲಿ ಕಂಡು ಬರುವಂತಹ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಸರಿನಾ? ಆಸ್ ಐ ಟೋಲ್ಡ್ ಅರ್ಲಿಯರ್, ಇಲ್ಲಿ ನಾನು NCERT ಎಕ್ಸಾಂಪಲ್ ಕ್ವೆಶನ್ಸ್ ಹಾಗೂ ಇನ್ಟೆಕ್ಸ್ಟ್ ಕ್ವೆಶನ್ಸ್ಗಳನ್ನ ಇನ್ಕ್ಲೂಡ್ ಮಾಡಿ ಒಂದು 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಪ್ರಿಪೇರ್ ಮಾಡಿದ್ದೇನೆ, ಸರಿನಾ? ಈ ಕ್ವೆಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಬಹುದು, ಸರಿನಾ? ಹಾಗಿದ್ರೆ ಕ್ಲಾಸ್ನ ಶುರು ಮಾಡೋಣ. ಓಕೆ, ಸೊ ಮೊದಲನೇ ಕ್ವೆಶನ್ ಹೀಗಿದೆ ನೋಡಿ. ಆಸ್ ಐ ಟೋಲ್ಡ್, ನಾನು ಇಲ್ಲಿ MCQsಗಳನ್ನ 1 ಮಾರ್ಕ್ ಕ್ವೆಶನ್ಸ್ಗಳನ್ನ, ಹಾಗೆ 2 ಮಾರ್ಕ್ ಕ್ವೆಶನ್ಸ್, ಹಾಗೆ 3 ಮಾರ್ಕ್ ಕ್ವೆಶನ್ಸ್ಗಳು, ಎಲ್ಲ ರೀತಿಯ ಕ್ವೆಶನ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೇನೆ, ಸರಿನಾ? ಮೊದಲನೇ ಕ್ವೆಶನ್ ಹೀಗಿದೆ ನೋಡಿ. Which do you think is a more basic characteristic for classifying organisms? ಸರಿನಾ? ಜೀವಿಗಳನ್ನ ಕ್ಲಾಸಿಫೈ ಮಾಡಲಿಕ್ಕೆ ಮೋರ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂತ ಕೇಳ್ತಾ ಇದ್ದಾರೆ, ಸರಿನಾ? ದ ಪ್ಲೇಸ್ ವೇರ್ ದೇ ಲಿವ್ ಇನ್, ದ ಕೈಂಡ್ ಆಫ್ ಸೆಲ್ಸ್ ದೇ ಆರ್ ಮೇಡ್ ಆಫ್, ಆರ್ ದ ಸೈಜ್ ಆಫ್ ದ ಆರ್ಗ್ಯಾನಿಸಮ್, ಅಥವಾ ಮೇಲಿನ ಯಾವುದು ಅಲ್ವಾ? ಯಾವುದೇ ಒಂದು ಜೀವಿಯನ್ನ ನಾವು ಕ್ಲಾಸಿಫೈ ಮಾಡಬೇಕಾದ್ರೆ ಯಾವ ಬೇಸಿಕ್ ಕ್ಯಾರೆಕ್ಟರ್ಸ್ಗೋಸ್ಕರ ನಾವು ಹುಡುಕ್ತೇವೆ, ಯಾವುದನ್ನ ನಾವು ಬೇಸಿಕ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೇವೆ ನೋಡಿ. ಸೈಜ್ ಆಫ್ ದ ಆರ್ಗ್ಯಾನಿಸಮ್ ವಿಷಯಕ್ಕೆ ಬಂದಾಗ ಜೀವಿಗಳು ಸಾಕಷ್ಟು ವೆರೈಟೀಸ್ನಲ್ಲಿ ಇರೋದನ್ನು ನಾವು ಗಮನಿಸ್ಬೋದು, ಸರಿನಾ? ಆದರೆ ಅದು ಬೇಸಿಕ್ ಕ್ಯಾರೆಕ್ಟರಿಕ್ ಫೀಚರ್ ಆಗುತ್ತಾ? ಇಲ್ಲ. ಅದೇ ರೀತಿ ದ ಪ್ಲೇಸ್ ವೇರ್ ದೆ ಲಿವ್ ಇನ್, ಜೀವಿಗಳು ಬದುಕುವಂತಹ ಜಾಗಗಳು ಏನಿದೆ ಅದರ ಆಧಾರದ ಮೇಲೆಯೂ ಕೂಡ ನಮಗೆ ಸಾಕಷ್ಟು ವೆರೈಟೀಸ್ಗಳು ಸಿಗುತ್ತೆ, ಸರಿನಾ? ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳು ನೀರಿನಲ್ಲಿ ಬದುಕುತ್ತೆ, ಕೆಲವೊಂದು ಟೆರೆಸ್ಟ್ರಿಯಲ್ ಆಗಿರುತ್ತೆ, ಹೌದಾ? ಕೆಲವೊಂದು ಸಿ ವಾಟರ್ನಲ್ಲಿ ಮಾತ್ರ ಕಂಡು ಬರುತ್ತೆ, ಕೆಲವೊಂದು ಫ್ರೆಶ್ ವಾಟರ್ನಲ್ಲಿ ಮಾತ್ರ ಕಂಡು ಬರುತ್ತೆ. ಈ ರೀತಿಯಾಗಿ ಸಾಕಷ್ಟು ವೆರೈಟೀಸ್ಗಳು ಅಲ್ಲಿಯೂ ಕೂಡ ಕಂಡು ಬಂದರೂ ಕೂಡ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಿರುವಂತಹ ಮೇನ್ ಬೇಸಿಕ್ ಫೀಚರ್ ಯಾವುದಪ್ಪ? ದ ಕೈಂಡ್ ಆಫ್ ಸೆಲ್ಸ್ ದೇ ಆರ್ ಮೇಡ್ ಆಫ್. ಆ ಜೀವಿಗಳು ಯಾವ ರೀತಿಯ ಸೆಲ್ಸ್ಗಳಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಮೊದಲು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ, ಸರಿನಾ? ವೆದರ್ ದೀಸ್ ಸೆಲ್ಸ್ ಆರ್ ಪ್ರೊಕ್ಯಾರಿಯೋಟ್ ಆರ್ ಯುಕ್ಯಾರಿಯೋಟ್, ಅಥವಾ ಈ ಸೆಲ್ಸ್ಗಳು ಅಂದ್ರೆ ಆ ಜೀವಿಗಳು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಾಗಿದೆಯೋ ಅಥವಾ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಾಗಿದೆಯೋ, ಈ ರೀತಿಯಾದ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ಗೋಸ್ಕರ ನಾವು ಮೊದಲು ಹುಡುಕಾಡ್ತೇವೆ, ಹೌದಲ್ವಾ? ಆ ಕ್ಯಾರೆಕ್ಟರ್ಸ್ಗಳನ್ನೇ ನಾವು ಬೇಸಿಕ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ? ಹಾಗಾಗಿ ಇಲ್ಲಿ ಸರಿ ಉತ್ತರ ಆಪ್ಷನ್ ಬಿ, ದ ಕೈಂಡ್ ಆಫ್ ಸೆಲ್ಸ್ ದೇ ಆರ್ ಮೇಡ್ ಆಫ್. ಇದು ಮೋರ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ, ಹೌದಲ್ವಾ? ಇವುಗಳು ಕೂಡ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳೇನೆ, ಆದರೆ ಮೋರ್ ಬೇಸಿಕ್ ಅಂತ ಬಂದಾಗ ದ ಕೈಂಡ್ ಆಫ್ ಸೆಲ್ಸ್ ದೇ ಆರ್ ಮೇಡ್ ಆಫ್, ವೆದರ್ ದೇ ಆರ್ ಪ್ರೊಕ್ಯಾರಿಯೋಟಿಕ್ ಆರ್ ಯುಕ್ಯಾರಿಯೋಟಿಕ್, ಹೌದಾ? ವೆದರ್ ದ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಈಸ್ ಮಲ್ಟಿಸೆಲ್ಯುಲಾರ್ ಆರ್ ಯೂನಿಸೆಲ್ಯುಲಾರ್ ಲೆವೆಲ್, ಅಥವಾ ಟಿಶ್ಯೂ ಲೆವೆಲ್ ಆರ್ಗನೈಸೇಷನ್ ಇದೆಯಾ, ಹೌದಾ? ಅಥವಾ ಆರ್ಗನ್ ಲೆವೆಲ್ ಆರ್ಗನೈಸೇಷನ್ ಇದೆಯಾ? ಈ ರೀತಿಯಾದ ಕ್ಯಾರೆಕ್ಟರ್ಸ್ಗಳನ್ನ ನಾವು ಬೇಸಿಕ್ ಕ್ಯಾರೆಕ್ಟರ್ಸ್ಗಳಾಗಿ ಕನ್ಸಿಡರ್ ಮಾಡಬಹುದು, ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ ನೋಡಿ. Which division among plants has the simplest organism? ಸಸ್ಯಗಳಲ್ಲಿ ಕಂಡುಬರುವಂತಹ ಡಿವಿಷನ್ಸ್ಗಳಲ್ಲಿ ಯಾವ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ಗಳು ತುಂಬಾ ಸಿಂಪಲ್ ಆಗಿರುತ್ತೆ ನೋಡಿ. ಜಿಮ್ನೋಸ್ಪರ್ಮ್ಸ್ಗಳೇನಿದೆ, ಈ ಜಿಮ್ನೋಸ್ಪರ್ಮ್ಸ್ಗಳನ್ನ ನಾವು ಪ್ಲಾಂಟ್ಸ್ ಬೇರಿಂಗ್ ನೇಕೆಡ್ ಸೀಡ್ಸ್ ಅಂತ ಹೇಳಿ ಕರಿತೇವೆ, ಹೌದಲ್ವಾ? ಸೊ ಇಲ್ಲಿ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳಾಗಿದ್ರು ಕೂಡ ಜಿಮ್ನೋಸ್ಪರ್ಮ್ಸ್ಗಳು, ಅವುಗಳಲ್ಲಿ ನೇಕೆಡ್ ಸೀಡ್ಸ್ಗಳು ಕಂಡು ಬರುತ್ತೆ, ಸರಿನಾ? ಅದೇ ರೀತಿ ಆಂಜಿಯೋಸ್ಪರ್ಮ್ಸ್ಗಳು ಸಸ್ಯ ಜಗತ್ತಿನಲ್ಲಿ ಕಂಡು ಬರುವಂತಹ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳು, ಫ್ಲವರ್ ಬೇರಿಂಗ್ ಪ್ಲಾಂಟ್ಸ್ಗಳು ಅಂತ ಹೇಳಿ ಕರಿತೇವೆ, ಹೌದಾ? ಸೊ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಯಾವುದು? ಆಂಜಿಯೋಸ್ಪರ್ಮ್ಸ್. ಈ ಆಂಜಿಯೋಸ್ಪರ್ಮ್ಸ್ಗಳಲ್ಲಿ ಹೂಗಳು ಬಿಡುತ್ತೆ, ಹಣ್ಣಾಗುತ್ತೆ, ಆ ಹಣ್ಣಿನ ಒಳಗಡೆ ಬೀಜಗಳಿರೋದನ್ನ ನಾವು ಗಮನಿಸಬಹುದು, ಹೌದಾ? ಸೊ ಹಾಗಾಗಿ ಆಂಜಿಯೋಸ್ಪರ್ಮ್ಸ್ ಆಗಿರ್ಬೋದು, ಈ ಜಿಮ್ನೋಸ್ಪರ್ಮ್ಸ್ ಆಗಿರೋದು, ಇವು ಸ್ವಲ್ಪ ಮೋರ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳಾಗ್ಬಿಡುತ್ತೆ ಸಸ್ಯಗಳಲ್ಲಿ, ಸರಿನಾ? ಅದೇ ರೀತಿ ಈ ಬ್ರಯೋಫೈಟ್ಸ್ಗಳಿದೆಯಲ್ಲ, ಈ ಬ್ರಯೋಫೈಟ್ಸ್ಗಳು ಕೂಡ ಒಂದು ರೀತಿಯ ಲೋವರ್ ಆರ್ಗ್ಯಾನಿಸಮ್ಸ್ಗಳಾಗಿದ್ರೂ ಕೂಡ ಈ ಥ್ಯಾಲೋಫೈಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಬ್ರಯೋಫೈಟ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್, ಸರಿನಾ? ಈ ಬ್ರಯೋಫೈಟ್ಸ್ಗಳಲ್ಲಿ ನಮಗೆ ಸಣ್ಣದಾದ ಸ್ಟೆಮ್ನ ರೀತಿಯ ರಚನೆಗಳು, ಹಾಗೆ ಲೀವ್ಸ್ನ ರೀತಿಯ ರಚನೆಗಳು, ಈ ರೀತಿಯಾದ ರಚನೆಗಳು ಅಲ್ಲಿ ಕಂಡು ಬರೋದನ್ನ ನಾವು ಗಮನಿಸಬಹುದು, ಸರಿನಾ? ಸೊ ಹಾಗಾಗಿ ಈ ಥ್ಯಾಲೋಫೈಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಬ್ರಯೋಫೈಟ್ಸ್ಗಳು ಹೆಚ್ಚಿನ ಕಾಂಪ್ಲೆಕ್ಸ್ ಆಗಿರುತ್ತವೆ, ಸರಿನಾ? ಹಾಗಾಗಿ ತುಂಬಾ ಸಿಂಪಲ್ ಅಂತ ಹೇಳಿದ್ರೆ ಯಾವುದು? ಥ್ಯಾಲೋಫೈಟ್ಸ್. ಥ್ಯಾಲೋಫೈಟ್ಸ್ ಆರ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಆರ್ಗ್ಯಾನಿಸಮ್ಸ್ ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ಸ್, ಸರಿನಾ? ಸೊ ಇಲ್ಲಿ ಕೇವಲ ಒಂದು ರೀತಿಯ ಥ್ಯಾಲಸ್ನ ಬಾಡಿ ಇರುತ್ತೆ, ಯಾವುದಾದ್ರೂ ಒಂದು ಹಾರ್ಡ್ ಸರ್ಫೇಸ್ಗೆ ಈ ಪ್ಲಾಂಟ್ಸ್ಗಳು ಅಟ್ಯಾಚ್ಡ್ ಆಗಿ ಬದುಕ್ತಾ ಇರುತ್ತವೆ, ಸರಿನಾ? ಇಲ್ಲಿ
ಹೆಚ್ಚಿನ ಪ್ರಮಾಣದ ಡಿಫ್ರೆನ್ಸಿಯೇಷನ್ ಅನ್ನೋದು ಏನು ಕಂಡು ಬರೋದಿಲ್ಲ. ಯಾವುದೇ ರೀತಿಯ ರೂಟ್ ಸಿಸ್ಟಮ್ ಆಗಲಿ, ಶೂಟ್ ಸಿಸ್ಟಮ್ ಆಗಲಿ ಅಥವಾ ಲೀವ್ ಸಿಸ್ಟಮ್ ಆಗಲಿ, ಯಾವ ಸಿಸ್ಟಮ್ಗಳು ಕೂಡ ಇಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ತುಂಬಾ ಸಿಂಪಲ್ ಫಾರ್ಮ್ ಆಫ್ ಪ್ಲಾಂಟ್ಸ್ ಯಾವುದು ಅಂತ ಹೇಳಿದ್ರೆ ಅದು ಥ್ಯಾಲೋಫೈಟ್ಸ್. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ರೈಟ್. ಹೂ ಪ್ರಪೋಸ್ಡ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್? 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಪ್ರಪೋಸ್ ಮಾಡಿದಂತಹ ಸೈಂಟಿಸ್ಟ್ ವ್ಯಕ್ತಿ ಯಾರು? ಇಲ್ಲಿ ಚಾರ್ಲ್ಸ್ ಡಾರ್ವಿನ್ ಅನ್ನ ಕೊಟ್ಟಿದ್ದಾರೆ, ಅರಿಸ್ಟಾಟಲ್ ಇದ್ದಾರೆ, ರಾಬರ್ಟ್ ವಿಟೇಕರ್ ಇದ್ದಾರೆ, ಹಾಗೆ ಕಾರ್ಲ್ ವೂಸ್ ಇದ್ದಾರೆ. ಯಾರು ಇಲ್ಲಿ ನೋಡಿ? ಚಾರ್ಲ್ಸ್ ಡಾರ್ವಿನ್ ಅವರೇನಿದ್ದಾರೆ, ಇವರು ಆರಿಜಿನ್ ಆಫ್ ಸ್ಪೀಶೀಸ್ ಅನ್ನುವಂತಹ ಒಂದು ಬುಕ್ ಅನ್ನ ಬರೆದು ಎವಲ್ಯೂಷನ್ ಬಗ್ಗೆ ನಮಗೆ ಮೊದಲು ತಿಳಿಸಿಕೊಟ್ಟಂತಹ ವಿಜ್ಞಾನಿ. ಓಕೆನಾ? ಅದೇ ರೀತಿ ಅರಿಸ್ಟಾಟಲ್ ಅವರೇನಿದ್ದಾರೆ, ಇವರು ನಮ್ಮ ಬಯಾಲಜಿಯ ಪಿತಾಮಹ, ಫಾದರ್ ಆಫ್ ಬಯಾಲಜಿ. ಸೊ ಇವರು ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದಾಗ ಇವರು ಆರ್ಗ್ಯಾನಿಸಮ್ಸ್ಗಳು, ನೆಲದ ಮೇಲೆ ಬದುಕ್ತಾ ಇರುವಂತಹ ಆರ್ಗ್ಯಾನಿಸಮ್ಸ್ಗಳು, ಹಾಗೆ ನೀರಿನಲ್ಲಿ ಬದುಕ್ತಾ ಇರುವಂತಹ ಆರ್ಗ್ಯಾನಿಸಮ್ಸ್ಗಳು ಅಂತ ಹೇಳಿ 2 ಗುಂಪುಗಳಾಗಿ ಆರ್ಗ್ಯಾನಿಸಮ್ಸ್ಗಳನ್ನ ಕ್ಲಾಸಿಫೈ ಮಾಡ್ತಾರೆ. ಆದರೆ 5 ಕಿಂಗ್ಡಮ್ ಅನ್ನ ಇವರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಪ್ರಪೋಸ್ ಮಾಡಲಿಲ್ಲ. ಹೌದಾ? ಹಾಗೆ ಕಾರ್ಲ್ ವೂಸ್ ಏನಿದ್ದಾರೆ, ಇವರು ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತಾ ಇರುವಂತಹ 3 ಡೊಮೇನ್ ಸಿಸ್ಟಮ್ ಅನ್ನ, 3 ಡೊಮೇನ್ ಕ್ಲಾಸಿಫಿಕೇಶನ್ ಏನಿದೆ ಅದನ್ನ ಪ್ರಪೋಸ್ ಮಾಡಿದಂತಹ ವಿಜ್ಞಾನಿ ಕಾರ್ಲ್ ವೂಸ್ ಅವರು. ಹೌದಾ? ಆದರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಪ್ರಪೋಸ್ ಮಾಡಿದಂತಹ ವಿಜ್ಞಾನಿ ರಾಬರ್ಟ್ ವಿಟೇಕರ್. ಸರಿನಾ? 1969 ನಲ್ಲಿ ರಾಬರ್ಟ್ ವಿಟೇಕ್ ಅವರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಪ್ರಪೋಸ್ ಮಾಡ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿಯೂ ಕೂಡ ನಾವು ಅದೇ ಕ್ಲಾಸಿಫಿಕೇಶನ್ ಅನ್ನ ಬಳಸ್ತಾ ಇದ್ದೇವೆ ಕೂಡ. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ದ ರೈಟ್ ಆನ್ಸರ್ ಇಸ್ ರಾಬರ್ಟ್ ವಿಟೇಕರ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಆರ್ಥ್ರೋಪೋಡ್? ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥ್ರೋಪೋಡ್ ಅಲ್ಲ? ಆರ್ಥ್ರೋಪೋಡ್ ಅಂತ ಹೇಳಿದ ತಕ್ಷಣ ನಿಮಗೆ ಏನು ಜ್ಞಾಪಕಕ್ಕೆ ಬರಬೇಕು? ಜಾಯಿಂಟೆಡ್ ಲೆಗ್ಸ್. ಹೌದಾ? ಜಾಯಿಂಟೆಡ್ ಅಪೆಂಡೇಜಸ್ ಅಂತ ಹೇಳಿ ನಾವೇನು ಕರಿತೇವೆ, ಸೊ ಅದು ನಿಮಗೆ ಜ್ಞಾಪಕಕ್ಕೆ ಬರಬೇಕು. ಸರಿನಾ? ಸೊ ಈಗ ನೀವು ಕ್ರಾಬ್ ಅನ್ನ ನೋಡಿ, ಕ್ರಾಬ್ ನಲ್ಲಿ ಜಾಯಿಂಟೆಡ್ ಲೆಗ್ಸ್ ಇರುತ್ತಾ? ಇರುತ್ತೆ. ಬಟರ್ಫ್ಲೈ ನಲ್ಲಿ ಜಾಯಿಂಟೆಡ್ ಲೆಗ್ಸ್ ಇರುತ್ತಾ? ಇರುತ್ತೆ. ಆಂಟ್ಸ್ ನಲ್ಲಿ ಜಾಯಿಂಟೆಡ್ ಲೆಗ್ಸ್ ಇರುತ್ತಾ? ಇರುತ್ತೆ. ಅದೇ ಟರ್ಟಲ್ ನಲ್ಲಿ ಜಾಯಿಂಟೆಡ್ ಲೆಗ್ಸ್ ಇರುತ್ತಾ? ನೋಡಿದ್ದೀರಾ? ಗಮನಿಸಿದ್ದೀರಾ? ಇಲ್ಲ. ಹೌದಲ್ವಾ? ಟರ್ಟಲ್ ನಲ್ಲಿ ಬೋನ್ಸ್ಗಳಿರುತ್ತೆ. ಹೌದು? ಹಾಗೆ ಇಲ್ಲಿ ಕ್ರಾಬ್ಸ್ ಆಗಿರ್ಬೋದು, ಬಟರ್ಫ್ಲೈ ಆಗಿರ್ಬೋದು ಅಥವಾ ಆಂಟ್ ಆಗಿರ್ಬೋದು, ಇವುಗಳಲ್ಲಿ ಬೋನ್ಸ್ ಇರುತ್ತಾ? ಇಲ್ಲ. ಹೌದಲ್ವಾ? ಸೊ ಇವೆಲ್ಲವುಗಳು ಕೂಡ ಇನ್ವರ್ಟಿಬ್ರೇಟ್ಸ್. ಆರ್ಥ್ರೋಪೋಡ್ ಒಂದು ಇನ್ವರ್ಟಿಬ್ರೇಟ್ಸ್ ನಲ್ಲಿ ಕಂಡು ಬರುವಂತಹ ಫೈಲಮ್ ಅಲ್ವಾ? ಸೊ ಇಲ್ಲಿ ಕ್ರಾಬ್ ಇದು ಟರ್ಟಲ್ ಏನಿದೆ ಇದು ವರ್ಟಿಬ್ರೇಟ್ಸ್ ಗಳಲ್ಲಿ ಕಂಡು ಬರುವಂತಹ ಒಂದು ಗ್ರೂಪ್ ಆಗುತ್ತೆ. ಹೌದಲ್ವಾ? ಸೊ ಹಾಗಾಗಿ ಟರ್ಟಲ್ ಈಸ್ ನಾಟ್ ಅನ್ ಆರ್ಥ್ರೋಪೋಡ್. ಇನ್ಸ್ಟೆಡ್ ಟರ್ಟಲ್ ಈಸ್ ಅ ರೆಪ್ಟೈಲ್. ಹೌದಲ್ವಪ್ಪ? ವರ್ಟಿಬ್ರೇಟ್ಸ್ ಗಳಲ್ಲಿ ಕಂಡು ಬರುವಂತಹ ರೆಪ್ಟೈಲ್ ಅನ್ನುವ ಕ್ಲಾಸ್ ನಲ್ಲಿ ಕಂಡು ಬರುವಂತಹ ಸ್ಪೀಶೀಸ್ ಆಗಿರುತ್ತೆ ಟರ್ಟಲ್. ಸರಿನಾ? ಸೊ ಹಾಗಾಗಿ ಟರ್ಟಲ್ ಇಸ್ ದ ರೈಟ್ ಆನ್ಸರ್, ವಿಚ್ ಈಸ್ ನಾಟ್ ಅನ್ ಆರ್ಥ್ರೋಪೋಡ್. ಸರಿನಾ? ಮುಂದಿನ ಕ್ವೆಶನ್ ನೋಡೋಣ. ಓಕೆ. ಸೊ ಮುಂದಿನ ಕ್ವೆಶನ್ ಹೀಗಿದೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ಸ್ ಟು ದ ಫೈಲಮ್ ಎಕಿನೋಡರ್ಮ್ಯಾಟಾ? ಈ ಕೆಳಗಿನವುಗಳಲ್ಲಿ ಯಾವುದು ಫೈಲಮ್ ಎಕಿನೋಡರ್ಮ್ಯಾಟಾಗೆ ಬಿಲಾಂಗ್ ಆಗುತ್ತೆ? ಯಾವುದು? ಜೆಲ್ಲಿ ಫಿಶಾ, ಸ್ಟಾರ್ ಫಿಶಾ, ಫಿನ್ಡ್ ಫಿಶಾ ಅಥವಾ ಯಾವುದು ಅಲ್ವಾ? ನೋಡಿ, ಫಿನ್ಡ್ ಫಿಶ್ ಅಂತ ಹೇಳಿದ್ರೆ ಏನಪ್ಪಾ? ಟ್ರೂ ಫಿಶ್. ಯಾವ ಮೀನುಗಳಿಗೆ ರೆಕ್ಕೆಗಳಿರುತ್ತೆ ಅಥವಾ ಈಜುವ ರೆಕ್ಕೆಗಳು ಏನಿದೆಯಲ್ಲ ಆ ರೆಕ್ಕೆಗಳನ್ನು ಉಳ್ಳಂತಹ ಫಿಶ್ಗಳಿಗೆ ನಾವು ಫಿನ್ಡ್ ಫಿಶ್ ಅಂತ ಹೇಳಿ ಕರಿತೇವೆ. ಈ ಫಿನ್ಡ್ ಫಿಶ್ಗಳು ಯಾವ ಗ್ರೂಪ್ನಲ್ಲಿ ಬರುತ್ತೆ? ಪೈಸಸ್, ಮೀನುಗಳು. ಹೌದಲ್ವಾ? ಸೊ ನೀರಿನಲ್ಲಿ ವಾಸಿಸುವಂತ ಜೀವಿಗಳು. ಹೌದಲ್ವಾ? ಇವುಗಳು ವರ್ಟಿಬ್ರೇಟ್ಸ್ ನಲ್ಲಿ ಬರುತ್ತೆ. ಇವುಗಳಿಗೆ ಮೂಳೆ ಇದೆ. ಹೌದಾ? ಅದೇ ರೀತಿ ಈ ಜೆಲ್ಲಿ ಫಿಶ್ ಹಾಗೂ ಸ್ಟಾರ್ ಫಿಶ್ ಇವೆರಡೂ ಕೂಡ ಇನ್ವರ್ಟಿಬ್ರೇಟ್ಸ್ ಆಗಿರುತ್ತೆ. ಸೊ ಈ ಜೆಲ್ಲಿ ಫಿಶ್ ಏನಿದೆಯಲ್ಲ ಇದು ಸೀಲಿಯಂಟರೇಟಾದಲ್ಲಿ ಬರುವಂತಹ ಒಂದು ಆರ್ಗ್ಯಾನಿಸಮ್ ಆಗಿದೆ. ಸೀಲಿಯಂಟರೇಟಾ ಗ್ರೂಪ್ ನಲ್ಲಿ ಕಂಡು ಬರುವಂತಹ ಒಂದು ಆರ್ಗ್ಯಾನಿಸಮ್. ಸರಿನಾ? ಅದೇ ಸ್ಟಾರ್ ಫಿಶ್ ಏನಿದೆಯಲ್ಲಪ್ಪ, ಈ ಸ್ಟಾರ್ ಫಿಶ್ ಓಕೆನಾ, ಎಕಿನೋಡರ್ಮೆಟಾ ಸ್ಪೈನಿ ಸ್ಕಿನ್ಡ್ ಆರ್ಗ್ಯಾನಿಸಮ್ಸ್. ಹೌದಾ? ಸೊ ಈ ಎಕಿನೋಡರ್ಮ್ಯಾಟ ಅಂತ ಹೇಳಿದ ತಕ್ಷಣ ನಿಮಗೆ ಸ್ಟಾರ್ ಫಿಶ್ ಜ್ಞಾಪಕಕ್ಕೆ ಬಂದ್ಬಿಡ್ಬೇಕು. ಸರಿನಾ? ಸೊ ಇಲ್ಲಿ ಸ್ಟಾರ್ ಫಿಶ್ ಇಸ್ ದ ಒನ್ ವಿಚ್ ಬಿಲಾಂಗ್ಸ್ ಟು ದ ಫೈಲಮ್ ಎಕಿನೋಡರ್ಮ್ಯಾಟಾ. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಮುಂದಿನ ಕ್ವೆಶನ್ ಹೋಗೋಣ. ಓಕೆ. ಸೊ ಇಲ್ಲಿ ನಿಮಗೆ 1 ಮಾರ್ಕ್ ಕ್ವೆಶನ್ಸ್ಗಳನ್ನ ನಾನು ಕೇಳಿದ್ದೇನೆ. ಸರಿನಾ? ಇನ್ ವಿಚ್ ಕಿಂಗ್ಡಮ್ ವಿಲ್ ಯು ಪ್ಲೇಸ್ ಎನ್ ಆರ್ಗ್ಯಾನಿಸಮ್ ವಿಚ್ ಈಸ್ ಸಿಂಗಲ್ ಸೆಲ್ಡ್, ಯೂಕ್ಯಾರಿಯೋಟಿಕ್ ಅಂಡ್ ಫೋಟೋಸಿಂಥೆಟಿಕ್? ನೀವು ಒಂದು ಆರ್ಗ್ಯಾನಿಸಮ್ ಅನ್ನ ಯಾವ ಕಿಂಗ್ಡಮ್ ನಲ್ಲಿ ಪ್ಲೇಸ್ ಮಾಡ್ತೀರಾ ಅಥವಾ ಯಾವ ಗ್ರೂಪ್ ನಲ್ಲಿ ಪ್ಲೇಸ್ ಮಾಡ್ತೀರಾ ಇಫ್ ದಟ್ ಆರ್ಗ್ಯಾನಿಸಮ್ ಈಸ್ ಸಿಂಗಲ್ ಸೆಲ್ಡ್, ಯೂಕ್ಯಾರಿಯೋಟಿಕ್ ಅಂಡ್ ಫೋಟೋಸಿಂಥೆಟಿಕ್? ನೋಡಿ, ಸಿಂಗಲ್ ಸೆಲ್ಡ್ ಯೂನಿಸೆಲ್ಯುಲಾರ್, ಯೂಕ್ಯಾರಿಯೋಟಿಕ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಡೆಫಿನೆಟ್ ನ್ಯೂಕ್ಲಿಯಸ್ ಇದೆ. ಹಾಗೆ ಫೋಟೋಸಿಂಥೆಟಿಕ್ ಅಂತ ಹೇಳಿದ್ರೆ ತನ್ನ ಆಹಾರವನ್ನ ತಾನೇ ಸಿಂಥಸೈಸ್ ಮಾಡ್ಕೊಳ್ಳುತ್ತೆ, ಆಟೋಟ್ರೋಪಿಕ್ ಇನ್ ನೇಚರ್. ಸೊ ಇಂಥ ಕ್ಯಾರೆಕ್ಟರಿಸ್ಟಿಕ್ ಇದ್ದಾಗ ನೀವು ಆ ಆರ್ಗ್ಯಾನಿಸಮ್ ಅನ್ನ ಪ್ರೋಟಿಸ್ಟಾದಲ್ಲಿ ಗುರುತಿಸ್ತೀರಾ. ಹೌದಾ? ನಮ್ಮ ಅನಿಮಲ್ ಕಿಂಗ್ಡಮ್ನ ಪ್ರೋಟಿಸ್ಟಾದಲ್ಲಿ ನೀವು ಅದನ್ನ ಗುರುತಿಸ್ತೀರಾ. ಸರಿನಾ?
ಇಫ್ ಇನ್ ಕೇಸ್ ಅವ್ರೇನಾದ್ರೂ ಸಿಂಗಲ್ ಸೆಲ್ಡ್ ಪ್ರೋಕ್ಯಾರಿಯೋಟಿಕ್ ಅಂತ ಕೇಳ್ಬಿಟ್ಟಿದ್ದೀರಾ, ಏನ್ ಮಾಡ್ತಿದ್ರಿ ಅವಾಗ ನೀವು ಮುನೇರಾದಲ್ಲಿ ಗುರುತಿಸಬೇಕು. ಸರಿನಾ? ಮುನೇರಾದಲ್ಲಿ ಕಂಡು ಬರುವಂತಹ ಆರ್ಗ್ಯಾನಿಸಮ್ಸ್ಗಳು ಸಿಂಗಲ್ ಸೆಲ್ಡ್ ಆಗಿರುತ್ತೆ, ಬಟ್ ದೇ ಆರ್ ಪ್ರೋಕ್ಯಾರಿಯೋಟಿಕ್, ದೇ ಆರ್ ಆಲ್ಸೋ ಆಟೋಟ್ರೋಪಿಕ್ ಇನ್ ನೇಚರ್. ಸರಿನಾ? ಮೊನೆರಾದಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಸೊ ಇಲ್ಲಿ ಪ್ರತಿಯೊಂದು ಕಿಂಗ್ಡಮ್ನಲ್ಲಿ ಬರುವಂತಹ, ಪ್ರತಿಯೊಂದು ಫೈಲಮ್ನಲ್ಲಿ ಬರುವಂತಹ ಎಲ್ಲ ಗ್ರೂಪ್ಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನ ನೀವು ಕಲಿಬೇಕಾಗಿರೋದು ತುಂಬಾ ಮುಖ್ಯವಾಗಿರುತ್ತೆ. ಅರ್ಥ ಆಗ್ತಿದ್ದಿಲ್ಲಪ್ಪ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ರೈಟ್? ಸೊ ಮುಂದಿನ ಕ್ವೆಶನ್, ವಾಟ್ ಆರ್ ಸ್ಯಾಪ್ರೋಫೈಟ್ಸ್? ಗಿವ್ ಎಕ್ಸಾಂಪಲ್. ಸ್ಯಾಪ್ರೋಫೈಟ್ಸ್ಗಳಂದ್ರೆ ಏನು? ಎಕ್ಸಾಂಪಲ್ಸ್ ಕೊಡಿ. ನೋಡಿ, ಆರ್ಗ್ಯಾನಿಸಮ್ಸ್ ದಟ್ ಒಬ್ಟೈನ್ ದೇರ್ ಎನರ್ಜಿ ಯೂಸಿಂಗ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಫುಡ್, ಅಥವಾ ಯಾವ ಆರ್ಗ್ಯಾನಿಸಮ್ಸ್ಗಳು ಡೆಡ್ ಅಂಡ್ ಡಿಕೇಯಿಂಗ್ ಮೆಟೀರಿಯಲ್ನ ಮೇಲೆ ಡಿಪೆಂಡ್ ಆಗಿರುತ್ತವೆ ತಮ್ಮ ಆಹಾರಕ್ಕೋಸ್ಕರ, ಅಂಥ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಏನಂತ ಹೇಳಿ ಕರಿತೇವೆ? ಸ್ಯಾಪ್ರೋಫೈಟ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಉದಾಹರಣೆಗೆ ಫಂಗೈ. ಓಕೆನಾ? ಫಂಗೈ. ಸರಿನಾ? ನೀವು ಫಂಗೈಗೆ ಅಗೈನ್ ಮಶ್ರೂಮ್ಸ್ಗಳನ್ನ ಎಕ್ಸಾಂಪಲ್ ಆಗಿ ಕೊಡಬಹುದು, ಹೌದಲ್ವಾ? ಸೊ ಈ ರೀತಿಯಾದ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಎನರ್ಜಿಗೋಸ್ಕರ, ತಮ್ಮ ಆಹಾರಕ್ಕೋಸ್ಕರ ಡೆಡ್ ಅಂಡ್ ಡಿಕೇಯಿಂಗ್ ಮೆಟೀರಿಯಲ್ನ ಮೇಲೆ, ಸತ್ತಂತಹ ಅಥವಾ ಕೊಳಿತಾ ಇರುವಂತಹ ಆರ್ಗ್ಯಾನಿಸಮ್ಸ್ಗಳೇನಿದೆ ಅಥವಾ ಆರ್ಗ್ಯಾನಿಕ್ ಮೆಟೀರಿಯಲ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ, ರೈಟ್? ಮುಂದಿನ ಕ್ವೆಶನ್ ಹೀಗಿದೆ, ಹೌ ಆರ್ ಟೆರಿಡೋಫೈಟ್ಸ್ ಡಿಫರೆಂಟ್ ಫ್ರಮ್ ದ ಫೆನೆರೋಗ್ಯಾಮ್ಸ್? ಸರಿನಾ? ಅಗೈನ್ ನಿಮಗೆ ಇಲ್ಲಿ ಟೆರಿಡೋಫೈಟ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಫೆನೆರೋಗ್ಯಾಮ್ಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಹೌದಾ? ಟೆರಿಡೋಫೈಟ್ಸ್ ಯಾರಪ್ಪ? ಟೆರಿಡೋಫೈಟ್ಸ್ ಅವರು ನಮ್ಮ ಪ್ಲಾಂಟ್ನಲ್ಲಿ ಬರುವಂತಹ ಒಂದು ಡಿವಿಷನ್, ಹೌದಾ? ಪ್ಲಾಂಟ್ಸ್ಗಳಲ್ಲಿ ಕಂಡು ಬರುವಂತಹ ಒಂದು ಡಿವಿಷನ್. ಪ್ಲಾಂಟ್ ಕಿಂಗ್ಡಮ್ ಏನಿದೆ, ಆ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಕಂಡು ಬರುವಂತಹ ಒಂದು ಡಿವಿಷನ್, ಹೌದಾ? ಫೆನೆರೋಗ್ಯಾಮ್ಸ್ಗಳು ಕೂಡ ಪ್ಲಾಂಟ್ ಕಿಂಗ್ಡಮ್ನ ಒಂದು ಭಾಗನೇ. ಸೊ ಇಲ್ಲಿ ಟೆರಿಡೋಫೈಟ್ಸ್ಗಳು ಹಾಗೆ ಫೆನೆರೋಗ್ಯಾಮ್ಸ್ಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳೇನು ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಟೆರಿಡೋಫೈಟ್ಸ್ ಹ್ಯಾವ್ ನೇಕೆಡ್ ಎಂಬ್ರಿಯೋ ಅಂಡ್ inconspicuous or hidden reproductive organs, hence they are called cryptogams. ನೋಡಿ, ಯಾವ ಜೀವಿಗಳಲ್ಲಿ ಒಂದು ರೀತಿಯ ಹಿಡನ್ ರಿಪ್ರೊಡಕ್ಟಿವ್ ಆರ್ಗನ್ ಇರುತ್ತೆ ಅಥವಾ ನೇಕೆಡ್ ಎಂಬ್ರಿಯೋ ಇರುತ್ತೆ, ಅಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಒಟ್ಟಾರೆಯಾಗಿ ಕಲೆಕ್ಟಿವ್ಲಿ ವಿ ಕಾಲ್ ದಮ್ ಆಸ್ ಕ್ರಿಪ್ಟೋಗ್ಯಾಮ್ಸ್. ಹಿಡನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳನ್ನ ಹೊಂದಿರುವಂತಹ ಜೀವಿಗಳು, ಹೌದಾ? ಅದೇ ಈ ಫೆನೆರೋಗ್ಯಾಮ್ಸ್ ಅಂದ್ರೆ ಏನು ಗೊತ್ತಾ? ವೇರಾಸ್ ಫೆನೆರೋಗ್ಯಾಮ್ಸ್ ಹ್ಯಾವ್ ವೆಲ್ ಡಿಫ್ರೆನ್ಶಿಯೇಟೆಡ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂಡ್ ಕವರ್ಡ್ ಎಂಬ್ರಿಯೋ. ಸರಿನಾ? ಈ ಫೆನೆರೋಗ್ಯಾಮ್ಸ್ಗಳು ಸೀಡ್ ಅನ್ನ ಉತ್ಪತ್ತಿ ಮಾಡುವಂತಹ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತವೆ, ಹೌದಾ? ಒಂದು ವೆಲ್ ಡಿಫ್ರೆನ್ಶಿಯೇಟೆಡ್ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳು ಅಲ್ಲಿ ಕಂಡು ಬರುತ್ತೆ. ಉದಾಹರಣೆಗೆ ನೀವು ಜಿಮ್ನೋಸ್ಪರ್ಮ್ಸ್ ಹಾಗೂ ಆಂಜಿಯೋಸ್ಪರ್ಮ್ಸ್ ಎರಡರಲ್ಲಿಯೂ ಕೂಡ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗಳನ್ನ ಗುರುತಿಸಬಹುದಾ? ಸೊ ಈ ಎರಡೂ ಕೂಡ ಸೀಡ್ಸ್ಗಳನ್ನ ಉತ್ಪತ್ತಿ ಮಾಡುತ್ತವಾ? ಹೌದಾ? ದೋ ಜಿಮ್ನೋಸ್ಪರ್ಮ್ಸ್ ನಲ್ಲಿ ನಿಮಗೆ ನೇಕೆಡ್ ಸೀಡ್ಸ್ಗಳು ಕಂಡು ಬಂದರೂ ಕೂಡ, ಆದರೂ ಕೂಡ ಅಲ್ಲಿ ವೆಲ್ ಡಿಫ್ರೆನ್ಶಿಯೇಟೆಡ್ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳು ಕಂಡು ಬರುತ್ತೆ, ಸೀಡ್ಸ್ಗಳು ಕಂಡು ಬರುತ್ತೆ. ಅದೇ ರೀತಿ ಆಂಜಿಯೋಸ್ಪರ್ಮ್ಸ್ನಲ್ಲಿ ನಿಮಗೆ ಫ್ಲವರ್ಸ್ಗಳು ಕಂಡು ಬರುತ್ತೆ. ಫ್ಲವರ್ಸ್ ಆದ ನಂತರ ಫ್ರೂಟ್ ಉತ್ಪತ್ತಿ ಆಗುತ್ತೆ. ಆ ಫ್ರೂಟ್ನ ಒಳಗಡೆ ಸೀಡ್ ಇರೋದನ್ನ ನಾವು ಗಮನಿಸಬಹುದು, ಹೌದಾ? ಸೀಡ್ಸ್ಗಳನ್ನ ಉತ್ಪತ್ತಿ ಮಾಡುವಂತಹ ಗುಂಪಿನ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಫೆನೆರೋಗ್ಯಾಮ್ಸ್ ಅಂತ ಹೇಳಿ ಕರಿತೇವೆ. ಯಾವ ಆರ್ಗ್ಯಾನಿಸಮ್ಸ್ಗಳು ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳನ್ನ ಹೊಂದಿರುತ್ತವೆ ಅಥವಾ ನೇಕೆಡ್ ಎಂಬ್ರಿಯೋಗಳನ್ನ ಹೊಂದಿರುತ್ತವೆ, ಅಂತಹ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಕ್ರಿಪ್ಟೋ. ಅಲ್ಲೇ ಗೊತ್ತಿದೆ, ಸಮಥಿಂಗ್ ಈಸ್ ಬೀಯಿಂಗ್ ಹಿಡನ್ ಅಲ್ವಾ? ಕ್ರಿಪ್ಟೋ, ಹಿಡನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳನ್ನ ಹೊಂದಿರುವಂತಹ ಜೀವಿಗಳು. ಸಿಂಪಲ್, ಅರ್ಥ ಆಗ್ತಿದ್ಯಾ? ಓಕೆ. ಸೊ ಪ್ಲಾಂಟ್ ಸ್ಪೀಶೀಸ್ನ ವಿಷಯಕ್ಕೆ ಬಂದಾಗ, ಪ್ಲಾಂಟ್ ನಲ್ಲಿ ನಮಗೆ ಒಟ್ಟು 5 ಡಿವಿಷನ್ಸ್ಗಳು ಕಾಣಿಸುತ್ತಲ್ವಾ? ಫಸ್ಟ್ ಥ್ಯಾಲೋಫೈಟ್ಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಈ ಮೂರನ್ನ ನಾವು ಕ್ರಿಪ್ಟೋಗ್ಯಾಮ್ಸ್ಗಳಲ್ಲಿ ವಿಂಗಡಿಸಬಹುದು. ಹಾಗೆ ಜಿಮ್ನೋಸ್ಪರ್ಮ್ಸ್ ಹಾಗೂ ಆಂಜಿಯೋಸ್ಪರ್ಮ್ಸ್ ಈ ಎರಡನ್ನ ನಾವು ಫೆನೆರೋಗ್ಯಾಮ್ಸ್ನಲ್ಲಿ ವಿಂಗಡಿಸಬಹುದು. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ಓಕೆ. ವೈ ಡು ವಿ ಕ್ಲಾಸಿಫೈ ಆರ್ಗ್ಯಾನಿಸಮ್ಸ್? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕ್ಲಾಸಿಫೈಯಿಂಗ್ ಆರ್ಗ್ಯಾನಿಸಮ್ಸ್? ನಾವು ಜೀವಿಗಳನ್ನ ಯಾಕೆ ಕ್ಲಾಸಿಫೈ ಮಾಡಬೇಕು, ಯಾಕೆ ವರ್ಗೀಕರಣ ಮಾಡಬೇಕು, ಯಾಕೆ ವಿಂಗಡಣೆ ಮಾಡಬೇಕು, ಅದರಿಂದ ಇರುವಂತಹ ಅಡ್ವಾಂಟೇಜಸ್ಗಳು ಏನಪ್ಪ? ನೋಡಿ, ವಿ ಕ್ಲಾಸಿಫೈ ಆರ್ಗ್ಯಾನಿಸಮ್ ಟು ಸ್ಟಡಿ ದೆಮ್ ಸೈಂಟಿಫಿಕಲಿ. ನಾವು ಜೀವಿಗಳನ್ನ ವೈಜ್ಞಾನಿಕವಾಗಿ ಸ್ಟಡಿ ಮಾಡಲಿಕ್ಕೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೇವೆ. ಫಸ್ಟ್ ಏಮ್ ಆಯ್ತಾ? ಅದರಿಂದ ನಮಗೆ ಯಾವ ರೀತಿಯ ಅಡ್ವಾಂಟೇಜಸ್ಗಳು ಇದೆ ನೋಡಿ. ದ ಫಾಲೋಯಿಂಗ್ ಆರ್ ದ ಅಡ್ವಾಂಟೇಜಸ್ ಆಫ್ ಕ್ಲಾಸಿಫೈಯಿಂಗ್ ಆರ್ಗ್ಯಾನಿಸಮ್ಸ್. ನೋಡಿ, ಕ್ಲಾಸಿಫಿಕೇಶನ್ ಮೇಕ್ಸ್ ದ ಸ್ಟಡಿ ಆಫ್ ವೈಡ್ ವೆರೈಟಿ ಆಫ್ ಆರ್ಗ್ಯಾನಿಸಮ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಈಸಿಯರ್.
ನಾವು ಆರ್ಗ್ಯಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡೋದ್ರಿಂದ, ಅವುಗಳನ್ನು ಓದುವಾಗ ನಮಗೆ ಸಾಕಷ್ಟು ವೈಡ್ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ಗಳಿದೆಯಲ್ವಾ, ಅವುಗಳ ಬಗ್ಗೆ ತಿಳ್ಕೊಳ್ಳುವಾಗ ಇಟ್ ವಿಲ್ ಬಿ ಮೋರ್ ಈಸಿಯರ್ ಆ್ಯಂಡ್ ಸಿಸ್ಟಮ್ಯಾಟಿಕ್. ಸರಿನಾ? ಒಂದು ಅಡ್ವಾಂಟೇಜ್ ಆಯ್ತಾ? ಅಗೈನ್ ಇಟ್ ಪ್ರೊಜೆಕ್ಟ್ಸ್ ದ ಪಿಕ್ಚರ್ ಆಫ್ ಆಲ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಇಂಟರ್ ರಿಲೇಷನ್ ವಿತ್ ಈಚ್ ಅದರ್. ಹೀಗೆ ಮಾಡೋದ್ರಿಂದ, ಕ್ಲಾಸಿಫೈ ಮಾಡೋದ್ರಿಂದ ಆ ಜೀವಿಗಳ ಮಧ್ಯೆ ಇರುವಂತಹ ಕನೆಕ್ಷನ್ ಏನು, ಆ ರಿಲೇಶನ್ಶಿಪ್ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸರಿನಾ? ಅದೇ ರೀತಿ ಇಟ್ ಈಸ್ ಯೂಸ್ಫುಲ್ ಇನ್ ದ ಸ್ಟಡಿ ಆಫ್ ಎಕಾಲಜಿ ವಿಚ್ ಡೀಲ್ಸ್ ವಿತ್ ದ ಇಂಟರ್ ರಿಲೇಷನ್ ಆಫ್ ಅನ್ ಆರ್ಗ್ಯಾನಿಸಮ್ ಆ್ಯಂಡ್ ದ ಎಕೋಸಿಸ್ಟಮ್ ಅಥವಾ ಎನ್ವಿರಾನ್ಮೆಂಟ್. ಸರಿನಾ? ಎನ್ವಿರಾನ್ಮೆಂಟ್ನ ಮಧ್ಯೆ ಹಾಗೂ ಜೀವಿಗಳ ಮಧ್ಯೆ ಇರುವಂತಹ ಸಂಬಂಧದ ಬಗ್ಗೆ ನಮಗೆ ತಿಳಿತಾ ಹೋಗುತ್ತೆ. ಹೌದಾ? ಸೊ ಇದು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ. ಅದಾದ ನಂತರ ಇಟ್ ಹೆಲ್ಪ್ಸ್ ಟು ಎಸ್ಟಾಬ್ಲಿಷ್ ಅ ಹೈರಾರ್ಕಿ ಆಫ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಸರಿನಾ? ಆ ಜೀವಿಗಳಲ್ಲಿ ಕಂಡುಬರುವಂತಹ ಸಿಮಿಲಾರಿಟೀಸ್ಗಳು ಅಥವಾ ವ್ಯತ್ಯಾಸಗಳು, ಇವುಗಳ ಆಧಾರದ ಮೇಲೆ ನಾವು ಒಂದು ರೀತಿಯ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನು ಕ್ರಿಯೇಟ್ ಮಾಡಬಹುದು. ಅಂದರೆ ಒಂದು ಹೈರಾರ್ಕಿಯನ್ನು ನಾವು ರಚನೆ ಮಾಡಬಹುದು. ಸರಿನಾ? ಸೊ ಇದು ಆರ್ಗ್ಯಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡೋದ್ರಿಂದ ಇರುವಂತಹ ಅಡ್ವಾಂಟೇಜಸ್ಗಳು. ಅರ್ಥ ಆಗ್ತಿದೆಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ರೈಟ್? ಸೊ ಮುಂದಿನ ಕ್ವೆಶನ್ ನೋಡಿ, ಹೌ ವುಡ್ ಯು ಚೂಸ್ ಬಿಟ್ವೀನ್ ಟೂ ಕ್ಯಾರೆಕ್ಟರಿಸ್ಟಿಕ್ ಟು ಬಿ ಯೂಸ್ಡ್ ಫಾರ್ ಡೆವಲಪಿಂಗ್ ಅ ಹೈರಾರ್ಕಿ ಇನ್ ಅ ಕ್ಲಾಸಿಫಿಕೇಶನ್? ನೀವು ಒಂದು ಎರಡು ಕ್ಯಾರೆಕ್ಟರ್ಸ್ಗಳ ಮಧ್ಯೆ ಹೇಗೆ ಕ್ಯಾರೆಕ್ಟರ್ಸ್ಗಳನ್ನು ನೀವು ಬಳಸ್ಕೊಳ್ತೀರಾ, ಒಂದು ಹೈರಾರ್ಕಿಯನ್ನು ನೀವು ಕ್ರಿಯೇಟ್ ಮಾಡಬೇಕಪ್ಪ. ಒಂದು ಆರ್ಗ್ಯಾನಿಸಮ್ನ ಹೈರಾರ್ಕಿಯನ್ನು ನೀವು ಬರಿಬೇಕು ಅಥವಾ ಮಾಡಬೇಕು. ಆಗ ನೀವು ಇರುವಂತಹ ಒಂದು ಎರಡು ಕ್ಯಾರೆಕ್ಟರ್ಗಳ ಮಧ್ಯೆ ಯಾವ ರೀತಿ ಕ್ಯಾರೆಕ್ಟರ್ಗಳನ್ನ ಚೂಸ್ ಮಾಡ್ತೀರಾ ನೋಡಿ. ಫಸ್ಟು ಯಾವ ಕ್ಯಾರೆಕ್ಟರ್ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ ಅಂತ ಹೇಳಿದ್ರೆ ಕಾಮನ್ ಬೇಸಿಕ್ ಕ್ಯಾರೆಕ್ಟರ್. ಸರಿನಾ? ಕಾಮನ್ ಬೇಸಿಕ್ ಕ್ಯಾರೆಕ್ಟರ್, ಅಥವಾ ಇದನ್ನ ನೀವು ಗ್ರಾಸ್ ಕ್ಯಾರೆಕ್ಟರ್ ಅಂತಾದ್ರೂ ಕರಿಬಹುದು. ಸರಿನಾ? ಕಾಮನ್ ಬೇಸಿಕ್ ಕ್ಯಾರೆಕ್ಟರ್ ವಿಲ್ ಫಾರ್ಮ್ ದ ಬೇಸಿಸ್ ಆಫ್ ಸ್ಟಾರ್ಟ್ ಆಫ್ ದ ಹೈರಾರ್ಕಿ, ಅಂಡ್ ದೆನ್ ಫೈನ್ ಕ್ಯಾರೆಕ್ಟರ್ ವಿಲ್ ಫಾರ್ಮ್ ದ ಬೇಸಿಸ್ ಆಫ್ ಫರ್ದರ್ ಸ್ಟೆಪ್ಸ್ ಆಫ್ ಸಿಂಗಲ್ ಹೈರಾರ್ಕಿ. ಒಂದು ಹೈರಾರ್ಕಿಯಲ್ಲಿ ನಮಗೆ ಫಸ್ಟು ಕಾಮನ್, ಈಗ ಎರಡು ಕ್ಯಾರೆಕ್ಟರ್ಸ್ಗಳು, ಎರಡು ಜೀವಿಗಳಿದೆ ಅಥವಾ ಒಂದಷ್ಟು ಜೀವಿಗಳಿದೆ, ಆ ಜೀವಿಗಳಲ್ಲಿ ಕಂಡುಬರುವಂತಹ ಒಂದು ಕಾಮನ್ ಕ್ಯಾರೆಕ್ಟರ್ನ ನಾವು ಬೇಸಿಸ್ ಆಗಿ ತಗೊಂಡು ಅದರಲ್ಲಿ ಮತ್ತೆ ಇನ್ನೊಂದಷ್ಟು ಫೈನ್ ಕ್ಯಾರೆಕ್ಟರ್ಸ್, ಹಾಗೆ ನೆಕ್ಸ್ಟ್ ಲೆವೆಲ್ನಲ್ಲಿ ಇನ್ನೊಂದಷ್ಟು ಫೈನ್ ಕ್ಯಾರೆಕ್ಟರ್ಸ್. ಸರಿನಾ? ಉದಾಹರಣೆಗೆ ನೋಡಿ, ಈಗ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ವರ್ಟಿಬ್ರಲ್ ಕಾಲಮ್ ಕ್ಯಾನ್ ಬಿ ಗ್ರೂಪ್ಡ್ ಅಂಡರ್ ವರ್ಟಿಬ್ರೇಟಾ. ಎಲ್ಲಾ ಜೀವಿಗಳು, ಯಾವ್ಯಾವ ಜೀವಿಗಳಲ್ಲಿ ವರ್ಟಿಬ್ರಲ್ ಕಾಲಮ್ ಇದೆ ಅವೆಲ್ಲವುಗಳನ್ನು ನಾವು ವರ್ಟಿಬ್ರೇಟ್ಸ್ ಅಂತ ಹೇಳಿ ಗುರುತಿಸಬಹುದು. ಹೌದಾ? ಈಗ ಬೇಸಿಕ್ ಇದು ಗ್ರಾಸ್ ಕ್ಯಾರೆಕ್ಟರ್ ಆಯ್ತಾ, ಎಲ್ಲ ಜೀವಿಗಳಲ್ಲಿ ಈ ಕ್ಯಾರೆಕ್ಟರ್ ಇದೆ. ಯಾವ್ಯಾವ ಜೀವಿಗಳಲ್ಲಿ ವರ್ಟಿಬ್ರಲ್ ಕಾಲಮ್ ಇದೆ ಅವೆಲ್ಲವನ್ನು ನಾವು ವರ್ಟಿಬ್ರೇಟಾದಲ್ಲಿ ಗುಂಪು ಮಾಡಿದ್ದೇವೆ. ಹಾಗೆ ಆ ವರ್ಟಿಬ್ರೇಟಾದಲ್ಲಿ ಯಾವ ಆರ್ಗ್ಯಾನಿಸಮ್ಸ್ಗಳಿಗೆ 4 ಲಿಂಬ್ಸ್ಗಳಿದೆ ಅವುಗಳನ್ನ ನಾವು ಮತ್ತೆ ಸಪರೇಟ್ ಒಂದು ಗ್ರೂಪ್ ಟೆಟ್ರಾಪೋಡ್ಸ್ಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಸರಿನಾ? ಸೊ ಅಗೈನ್ ಆ ಟೆಟ್ರಾಪೋಡ್ಸ್ಗಳಲ್ಲಿ ಮತ್ತೆ ಯಾವ ಆರ್ಗ್ಯಾನಿಸಮ್ಸ್ಗಳಲ್ಲಿ ಮೆಮರಿ ಗ್ಲ್ಯಾಂಡ್ಸ್ ಇದೆ ಅವುಗಳನ್ನು ನಾವು ಮೆಮ್ಮಲ್ಸ್ ಅಂತ ಹೇಳಿ ಗುರುತಿಸಿದ್ದೇವೆ. ಸರಿನಾ? ಸೊ ಈಗ ಗ್ರಾಸ್ ಕ್ಯಾರೆಕ್ಟರ್ ಇಂದ ಹಿಡಿದು ಫೈನ್ ಕ್ಯಾರೆಕ್ಟರ್ ವರೆಗೆ ನಾವು ಒಂದೊಂದು ಲೆವೆಲ್ ಅನ್ನ ಡೆವಲಪ್ ಮಾಡ್ತಾ ಬಂದ್ವಿ. ಹೌದಲ್ವಾ? ಸೊ ಈ ರೀತಿಯಾಗಿ ಫಸ್ಟ್ ನಾವು ಬೇಸಿಕ್ ಕ್ಯಾರೆಕ್ಟರ್ನ ಬೇಸಿಸ್ ಆಗಿ ಇಟ್ಕೊಂಡು ಅದಾದ ನಂತರ ಫೈನ್ ಕ್ಯಾರೆಕ್ಟರ್ನ ನಾವು ಇನ್ನೊಂದು ಬೇಸಿಸ್ ಆಗಿ ಬಳಸ್ಕೊಳ್ತಾ ಒಂದು ಹೈರಾರ್ಕಿಯನ್ನು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸರಿನಾ? ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ. ಸೊ ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ. ಮುಂದಿನ ಕ್ವೆಶನ್, ಎಕ್ಸ್ಪ್ಲೈನ್ ದ ಬೇಸಿಸ್ ಫಾರ್ ಗ್ರೂಪಿಂಗ್ ಆರ್ಗ್ಯಾನಿಸಮ್ಸ್ ಇಂಟು 5 ಕಿಂಗ್ಡಮ್ಸ್. ಆರ್ಗ್ಯಾನಿಸಮ್ಸ್ಗಳನ್ನು 5 ಕಿಂಗ್ಡಮ್ನಲ್ಲಿ ಕ್ಲಾಸಿಫೈ ಮಾಡುವಾಗ ನಮಗೆ ಬೇಸಿಸ್ ಅಥವಾ ಏನಿದೆ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ಗಳು ಯಾವುದನ್ನು ನಾವು ಮುಖ್ಯವಾಗಿ ಇಟ್ಟುಕೊಂಡು ಅವುಗಳನ್ನು ಆರ್ಗ್ಯಾನಿಸಮ್ಸ್ಗಳನ್ನು ಗ್ರೂಪ್ ಮಾಡಿದ್ದೇವೆ ನೋಡಿ. ಮುಖ್ಯವಾಗಿ ನಮಗೆ ಬೇಕಿರುವಂಥ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ಗಳು ಯಾವುದು ಅಂತ ಹೇಳಿದ್ರೆ ಸೆಲ್ ಸ್ಟ್ರಕ್ಚರ್. ಹೌದಾ? ವೆದರ್ ದಿಸ್ ಸೆಲ್ ಈಸ್ ಪ್ರೊಕ್ಯಾರಿಯೋಟಿಕ್ ಆರ್ ಯುಕ್ಯಾರಿಯೋಟಿಕ್. ಹೌದಾ? ಸೆಲ್ ಸ್ಟ್ರಕ್ಚರ್ ಆಯ್ತಾ? ವೆದರ್ ದ ಸೆಲ್ ಈಸ್ ಪ್ರೊಕ್ಯಾರಿಯೋಟಿಕ್ ಆರ್ ಯುಕ್ಯಾರಿಯೋಟಿಕ್, ಅದು ನಮಗೆ ಬೇಸಿಕ್ ಕ್ರೈಟೀರಿಯಾ ಆಯಿತು. ಅದಾದ ನಂತರ ಲೆವೆಲ್ ಆಫ್ ಆರ್ಗನೈಸೇಷನ್, ವೆದರ್ ದೀಸ್ ಸೆಲ್ಸ್ ಆರ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಓಕೆನಾ? ಅದು ಇನ್ನೊಂದು ಕ್ರೈಟೀರಿಯಾ ಆಯಿತು. ಅಗೈನ್ ಮೋಡ್ ಆಫ್ ನ್ಯೂಟ್ರಿಷನ್, ವೆದರ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಆಟೋಟ್ರೋಪಿಕ್ ಆರ್ ಹೆಟಿರೋಟ್ರೋಪಿಕ್, that will become another criteria. Sarina? Again, mode of reproduction, whether these organisms reproduce sexually or asexually. Sarina? Adu one criteria aita. Nanthara,
ಇಂಟರ್ ರಿಲೇಶನ್ಶಿಪ್ ಆರ್ ಫೈಲೋಜೆನಿಕ್ ರಿಲೇಶನ್ಶಿಪ್ಸ್, ಸರಿನಾ? ಎರಡು ಜೀವಿಗಳ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ಸ್ಗಳು ಎಷ್ಟು ಸಿಮಿಲಾರಿಟೀಸ್ಗಳಿದೆ, ಎಷ್ಟು ಡಿಫ್ರೆನ್ಸಸ್ಗಳಿದೆ. ಆ ಸಿಮಿಲಾರಿಟೀಸ್ಗಳಿಂದ ನಮಗೇನು ಗೊತ್ತಾಗುತ್ತೆ? ಅಗೈನ್ ಯಾವ ಆರ್ಗ್ಯಾನಿಸಮ್ಸ್ಗಳು ಒಂದು ಗ್ರೂಪಿಗೆ ಬರುತ್ತೆ, ಯಾವ ಆರ್ಗ್ಯಾನಿಸಮ್ಸ್ಗಳು ಬೇರೆ ಬೇರೆಯದ್ದಾಗುತ್ತೆ. ಹೌದಾ? ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳೇನಿದೆ, ಈ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ಗಳೇನಿದೆ, ಇವುಗಳನ್ನು ನಾವು ಬೇಸಿಕ್ ಕ್ರೈಟೀರಿಯಾ ಆಗಿ ಬಳಸಿಕೊಂಡು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಪ್ರಪೋಸ್ ಮಾಡಿದ್ದಾರೆ ಆರ್.ಎಚ್. ವಿಟೇಕರ್ ಅವರು. ಹೌದಾ? ನಾವು ಈಗ ಅದೇ ಕ್ಯಾರೆಕ್ಟರ್ಸ್ಗಳನ್ನು ಆಧಾರವಾಗಿಟ್ಕೊಂಡು ಅದೇ 5 ಕಿಂಗ್ಡಮ್ಸ್ಗಳನ್ನು ನಾವು ಕಲಿತಾ ಇದ್ದೀವಿ ಕೂಡ. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ದೀಸ್ ಆರ್ ದ ಬೇಸಿಸ್ ಆಫ್ ಗ್ರೂಪಿಂಗ್ ಆರ್ಗ್ಯಾನಿಸಮ್ಸ್ ಇಂಟು 5 ಡಿಫ್ರೆಂಟ್ ಕಿಂಗ್ಡಮ್ಸ್. ಸರಿನಾ? ಅಗೇನ್ 5 ಕಿಂಗ್ಡಮ್ಗಳು ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಯಾವ್ಯಾವುದು 5 ಕಿಂಗ್ಡಮ್ಮು? ಫಸ್ಟು ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಅನಿಮಲಿಯಾ. ಹೌದಾ? ಇದೇ ಆರ್ಡರ್ನಲ್ಲಿ ನೀವು ಕಲಿಬೇಕು. ಯಾಕಂತ ಹೇಳಿದ್ರೆ ಆ ಕಾಂಪ್ಲೆಕ್ಸಿಟಿ ಅನ್ನೋದು ಇಲ್ಲಿಂದ ಈ ಕಡೆಗೆ ಹೆಚ್ಚಾಗ್ತಾ ಹೋಗುತ್ತೆ. ಮೊನೆರಾ ಲೆಸ್ ಕಾಂಪ್ಲೆಕ್ಸು, ಪ್ರೊಟಿಸ್ಟಾ ಅದಕ್ಕಿಂತ ಒಂದು ಸ್ವಲ್ಪ ಕಾಂಪ್ಲೆಕ್ಸು, ಫಂಗೈ ಅದಕ್ಕಿಂತ ಇನ್ನೊಂಚೂರು, ಪ್ಲಾಂಟ್ಸ್ ಅದಕ್ಕಿಂತ ಇನ್ನೊಂಚೂರು, ಹಾಗೆ ಅನಿಮಲ್ಸ್ಗಳು ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳು ಸದ್ಯ ನಮ್ಮ ಭೂಮಿಯ ಮೇಲೆ ಕಂಡು ಬರ್ತಾ ಇರುವಂಥ ಆರ್ಗ್ಯಾನಿಸಮ್ಸ್ಗಳಲ್ಲಿ. ಸರಿನಾ? ಅರ್ಥ ಆಗ್ತಿದೆಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಾಟ್ ಆರ್ ದ ಮೇಜರ್ ಡಿವಿಷನ್ಸ್ ಇನ್ ದ ಪ್ಲಾಂಟೆ ಕಿಂಗ್ಡಮ್ ಪ್ಲಾಂಟೆ? ಓಕೆನಾ? ವಾಟ್ ಈಸ್ ದ ಬೇಸಿಸ್ ಫಾರ್ ದೀಸ್ ಡಿವಿಷನ್ಸ್? ಅಗೈನ್ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಕಂಡು ಬರುವಂತಹ ಡಿವಿಷನ್ಸ್ಗಳು ಯಾವ್ಯಾವುದು, ಯಾವುದರ ಆಧಾರದ ಮೇಲೆ ನಾವು ಪ್ಲಾಂಟ್ ಕಿಂಗ್ಡಮ್ಸ್ಗಳಲ್ಲಿ ಮತ್ತೆ ಡಿವಿಷನ್ಸ್ಗಳನ್ನು ಮಾಡಿದ್ದೇವೆ? ನೋಡಿ, ನಮಗೆ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಬರುವಂತಹ ಒಟ್ಟು 5 ಡಿವಿಷನ್ಸ್ಗಳು ಯಾವ್ಯಾವುದಪ್ಪ? ಥ್ಯಾಲೋಫೈಟ್ಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಆಂಜಿಯೋಸ್ಪರ್ಮ್ಸ್. 5 ಆಯ್ತಾ? ಇಲ್ಲಿ ನೋಡಿ, ಅಗೇನ್ ಇಲ್ಲಿಯೂ ಕೂಡ ಕಾಂಪ್ಲೆಕ್ಸಿಟಿ ಅನ್ನೋದು ಹೀಗೆ ಹೆಚ್ಚಾಗ್ತಾ ಬರುತ್ತೆ. ಥ್ಯಾಲೋಫೈಟ್ಸ್ ಆರ್ ಲೆಸ್ ಕಾಂಪ್ಲೆಕ್ಸ್, ವೆರಾಸ್ ಆಂಜಿಯೋಸ್ಪರ್ಮ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ಇನ್ ಪ್ಲಾಂಟ್ಸ್. ಸರಿನಾ? ಅದೇ ರೀತಿ ಈ ಥ್ಯಾಲೋಫೈಟ್ಸ್ಗಳಲ್ಲಿ ನೋಡಿ, ದೇ ಡು ನಾಟ್ ಹ್ಯಾವ್ ಡಿಫ್ರೆನ್ಶಿಯೇಟೆಡ್ ಬಾಡಿ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ನ ಮೇಲೆ ಅವುಗಳ ಬಾಡಿ ರಚನೆ ಏನಿದೆ, ಬಾಡಿ ಸ್ಟ್ರಕ್ಚರ್ ಏನಿದೆ, ಅದರ ಮೇಲೆ ನಾವು ಅವುಗಳನ್ನ ಡಿವಿಷನ್ ಮಾಡ್ತಾ ಹೋಗಿದ್ದೀವಿ. ಸರಿನಾ? ಅಗೇನ್ ಕಾಂಪ್ಲೆಕ್ಸಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಥ್ಯಾಲೋಫೈಟ್ಸ್ನಲ್ಲಿ ಡಿಫ್ರೆನ್ಶಿಯೇಟೆಡ್ ಬಾಡಿ ಅನ್ನೋದೊಂದು ಇರಲ್ಲ. ಅದೇ ಬ್ರಯೋಫೈಟ್ಸ್ನಲ್ಲಿ ಬಾಡಿ ಇಸ್ ಡಿಫ್ರೆನ್ಶಿಯೇಟೆಡ್ ಇಂಟು ಸ್ಟೆಮ್ ಅಂಡ್ ಲೀಫ್. ಸರಿನಾ? ಇಲ್ಲಿ ಸ್ಟೆಮ್ನ ರೀತಿಯ ಹಾಗೂ ಲೀಫ್ನ ರೀತಿಯ ರಚನೆಗಳನ್ನು ನಾವು ಗುರುತಿಸಬಹುದು. ಓಕೆನಾ? ಆದರೂ ಕೂಡ ಇಲ್ಲಿ ವ್ಯಾಸ್ಕ್ಯುಲರ್ ಸಿಸ್ಟಮ್ಗಳಿರಲ್ಲ ಇವೆರಡರಲ್ಲೂ ಕೂಡ. ಅಂದರೆ ಪರ್ಟಿಕ್ಯುಲರ್ ಆಗಿ ಕ್ಸೈಲಮ್ ಹಾಗೂ ಫ್ಲೋಯಮ್ ಅನ್ನುವಂತಹ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಕಂಡು ಬರೋದಿಲ್ಲ. ಅದೇ ಟೆರಿಡೋಫೈಟ್ಸ್ನಲ್ಲಿ ಇಲ್ಲಿ ಬಾಡಿ ಈಸ್ ಡಿವೈಡೆಡ್ ಇಂಟು ರೂಟ್, ಸ್ಟೆಮ್ ಆ್ಯಂಡ್ ಲೀಫ್ ಹ್ಯಾವಿಂಗ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ಇಲ್ಲಿ ಕ್ಸೈಲಮ್ ಹಾಗೂ ಫ್ಲೋಯಮ್ ಈ ವ್ಯಾಸ್ಕ್ಯುಲರ್ ಸಿಸ್ಟಮ್ಸ್ಗಳು ಇಲ್ಲಿ ಕಾಣೋದಕ್ಕೆ ನಮಗೆ ಶುರುವಾಗುತ್ತವೆ. ಸರಿನಾ? ಅದೇ ರೀತಿ ಜಿಮ್ನೋಸ್ಪರ್ಮ್ಸ್ ವೆಲ್ ಡಿಫ್ರೆನ್ಶಿಯೇಟೆಡ್ ಬಾಡಿ ಪ್ರೊಡ್ಯೂಸಸ್ ನೇಕೆಡ್ ಸೀಡ್ಸ್. ಸರಿನಾ? ರೂಟ್ ಸಿಸ್ಟಮು, ಶೂಟ್ ಸಿಸ್ಟಮು, ಲೀಫ್ ಸಿಸ್ಟಮು ಎಲ್ಲವುಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು, ವ್ಯಾಸ್ಕ್ಯುಲರ್ ಸಿಸ್ಟಮನ್ನು ಇನ್ಕ್ಲೂಡ್ ಮಾಡಿಕೊಂಡು ಸೀಡ್ಸ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಹೌದಾ? ಸೊ ಅವುಗಳಿಗೆ ನಾವು ಜಿಮ್ನೋಸ್ಪರ್ಮ್ಸ್ ಅಂತ ಹೇಳಿ ಕರಿತೇವೆ. ಇದು ಅವುಗಳ ಬೇಸಿಸ್. ಅಗೈನ್ ಆಂಜಿಯೋಸ್ಪರ್ಮ್ಸ್ ಇದು ಫ್ಲಾರಿಂಗ್ ಪ್ಲಾಂಟ್ಸ್ಗಳು, ಬೇರ್ ಸೀಡ್ಸ್ ಇನ್ಸೈಡ್ ದ ಫ್ರೂಟ್. ಸೊ ಇಲ್ಲಿ ಇವು ಮೋರ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ಗಳಾಗುತ್ತವೆ. ಇವುಗಳಲ್ಲಿ ನಿಮಗೆ ರೂಟ್ ಸಿಸ್ಟಮ್ ಆಗಿರ್ಬೋದು, ಶೂಟ್ ಸಿಸ್ಟಮ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಈ ವ್ಯಾಸ್ಕ್ಯುಲರ್ ಸಿಸ್ಟಮ್ಸ್ಗಳು ಕ್ಸೈಲಮ್ ಹಾಗೂ ಫ್ಲೋಯಮ್. ಹೌದಾ? ಹಾಗೆ ಫ್ರೂಟ್ಸ್ಗಳು, ಆ ಫ್ರೂಟ್ಸ್ನ ಒಳಗಡೆ ಸೀಡ್ಸ್ ಇರೋದನ್ನು ನಾವಿಲ್ಲಿ ಗುರುತಿಸ್ಬೋದು. ಇದು ಪ್ಲಾಂಟ್ಸ್ಗಳಲ್ಲಿ ಕಂಡುಬರುವಂತಹ 5 ಡಿವಿಷನ್ಸ್ಗಳನ್ನು ವರ್ಗೀಕರಣ ಮಾಡಲಿಕ್ಕೆ, ಕ್ಲಾಸಿಫೈ ಮಾಡಲಿಕ್ಕೆ ಬೇಸಿಸ್ ಆಗಿದೆ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಓಕೆ. ಸೊ ಅಗೈನ್ ಇವುಗಳನ್ನ ನಿಮಗೆ 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ, ಸಮ್ಟೈಮ್ಸ್ ಈವನ್ 5 ಮಾರ್ಕಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸರಿನಾ? ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ 2 ಮಾರ್ಕಿಗೆ ಕೊಟ್ಟಾಗ ನೀವು ಮಿನಿಮಮ್ 2 ಪಾಯಿಂಟ್ಸನ್ನು ಬರೆದು ಅಡಿಷನಲ್ ಆಗಿ 1-2 ಬರೀರಿ. ಅದೇ ರೀತಿ 3 ಮಾರ್ಕ್ಸ್ಗೆ ಕೊಟ್ಟಾಗ ಮಿನಿಮಮ್ 3 ಬರೆದು ಇನ್ನೊಂದೆರಡು ಅಡಿಷನಲ್ ಆಗಿ ಬರೀರಿ. ಓಕೆನಾ? 5ಕ್ಕೆ ಮಿನಿಮಮ್ 5 ಬರೀರಿ, 1 ಅಡಿಷನಲ್ ಅಥವಾ 2 ಅಡಿಷನಲ್ ಆಗಿ ಬರೆಯೋದನ್ನು ಕಲೀರಿ. ಓಕೆನಾ? ರೈಟ್. ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ. ಓಕೆ, ಮುಂದಿನ ಕ್ವೆಶನ್ ಅಲ್ಲ, ಹಿಂದೆ ಬಂದ್ಬಿಟ್ನಾ ನಾನು? ಓಕೆ ಫೈನ್. ಓಕೆ, ಹೌ ಆರ್ ದ ಕ್ರೈಟೀರಿಯಾ ಫಾರ್ ಡಿಸೈಡಿಂಗ್ ಡಿವಿಷನ್ಸ್ ಇನ್ ಪ್ಲಾಂಟ್ಸ್ ಡಿಫರೆಂಟ್ ಫ್ರಮ್ ದ ಕ್ರೈಟೀರಿಯಾ ಫಾರ್ ಡಿಸೈಡಿಂಗ್ ದ ಸಬ್ ಗ್ರೂಪ್ಸ್ ಅಮಾಂಗ್ ಅನಿಮಲ್ಸ್? ಈಗ ನಾವು ಪ್ಲಾಂಟ್ಸ್ಗಳು ಮತ್ತು ಅನಿಮಲ್ಸ್ಗಳು ಎರಡರಲ್ಲಿಯೂ ಕೂಡ ಸಬ್ ಗ್ರೂಪ್ಗಳನ್ನ ಮಾಡಿದ್ದೇವೆ, ಹೌದಲ್ವಾ? ಅಲ್ಲಿ ಈ ಪ್ಲಾಂಟ್ಸ್ಗಳನ್ನ ಕ್ಲಾಸಿಫೈ ಮಾಡುವಾಗ ನಾವು ಯಾವ ಯಾವ ಕ್ರೈಟೀರಿಯಾಗಳನ್ನು ಬಳಸಿದ್ವಿ, ಆ ಕ್ರೈಟೀರಿಯಾಗಳು ಅನಿಮಲ್ಸ್ಗಳನ್ನ ಕ್ಲಾಸಿಫೈ ಮಾಡುವಾಗ ಯಾವ ರೀತಿ ಭಿನ್ನವಾಗಿರುತ್ತೆ, ಅಥವಾ ಅನಿಮಲ್ಸ್ಗಳು ಮತ್ತು ಪ್ಲಾಂಟ್ಸ್ಗಳನ್ನ ಕ್ಲಾಸಿಫೈ ಮಾಡುವಾಗ ಅವುಗಳಲ್ಲಿ ಕಂಡು ಬರುವಂಥ ವ್ಯತ್ಯಾಸಗಳೇನು, ಭಿನ್ನತೆಗಳೇನು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸರಿನಾ? ನೋಡಿ,
ಪ್ಲಾಂಟ್ಸ್ ಆರ್ ಡಿವೈಡೆಡ್ ಬೇಸ್ಡ್ ಆನ್ ದೇರ್ ಬೇಸಿಕ್ ಬಾಡಿ ಸ್ಟ್ರಕ್ಚರ್. ಹೌದಾ, ಅವುಗಳ ಬಾಡಿ ಸ್ಟ್ರಕ್ಚರ್ ಹೇಗಿದೆ? ಆಬ್ಸೆನ್ಸ್ ಆರ್ ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲಾರ್ ಟಿಶ್ಯೂ, ವ್ಯಾಸ್ಕ್ಯುಲಾರ್ ಟಿಶ್ಯೂ ಇದೆಯಾ ಇಲ್ವಾ ಅನ್ನೋದ್ರ ಆಧಾರದ ಮೇಲೆ. ಹಾಗೆ ಆಬ್ಸೆನ್ಸ್ ಆರ್ ಪ್ರೆಸೆನ್ಸ್ ಆಫ್ ಸೀಡ್ಸ್ಗಳು ಇರುತ್ತಾ ಇಲ್ವಾ ಅನ್ನೋದ್ರ ಆಧಾರದ ಮೇಲೆ. ಹಾಗೆ ವೆದರ್ ದ ಸೀಡ್ಸ್ ಆರ್ ಕವರ್ಡ್ ಆರ್ ನೇಕೆಡ್. ಓಕೆನಾ? ಸೊ ಇನ್ ಜನರಲ್ ಇಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕಾಣೋದೇನು? ಆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ಗಳೇನಿದೆ, ಆ ಸೈಟಾಲಜಿ ಏನಿದೆ, ಸೊ ಅವುಗಳ ಆಧಾರದ ಮೇಲೆ ನಾವು ಪ್ಲಾಂಟ್ಸ್ಗಳನ್ನ ಕ್ಲಾಸಿಫೈ ಮಾಡ್ತಾ ಇದ್ದೇವೆ. ಹೌದಲ್ವಾ? ಸೊ ಅಲ್ಲಿ ಆ ಪ್ಲಾಂಟ್ಸ್ಗಳಲ್ಲಿ ಆ ಬಾಡಿ ಸ್ಟ್ರಕ್ಚರ್ ಹೇಗಿದೆ, ಅವುಗಳು ಸೀಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೋ ಮಾಡಲ್ವೋ, ಪ್ರೊಡ್ಯೂಸ್ ಮಾಡಿದ್ರೆ ನೇಕೆಡ್ ಸೀಡ್ಸಾ ಅಥವಾ ಕವರ್ಡ್ ಸೀಡ್ಸಾ, ಹೌದಾ? ಹಾಗೆ ವ್ಯಾಸ್ಕ್ಯುಲಾರ್ ಸಿಸ್ಟಮ್ಸ್ಗಳು ಇದೆಯೋ ಇಲ್ವೋ, ರೂಟ್ ಸಿಸ್ಟಮು, ಶೂಟ್ ಸಿಸ್ಟಮು, ಲೀಫ್ ಸಿಸ್ಟಮ್ಗಳು ಇವುಗಳು ಇದೆಯೋ ಇಲ್ವೋ ಅನ್ನೋದರ ಆಧಾರದ ಮೇಲೆ ನಾವು ಪ್ಲಾಂಟ್ಸ್ಗಳನ್ನು ಕ್ಲಾಸಿಫೈ ಮಾಡ್ತೇವೆ. ಹೌದಲ್ವಾ? ವರ್ಗೀಕರಣ ಮಾಡ್ತೇವೆ. ಅದೇ ಅನಿಮಲ್ಸ್ಗಳನ್ನು ಕ್ಲಾಸಿಫೈ ಮಾಡುವಾಗ ನಾವು ಯಾವ ಕ್ರೈಟೀರಿಯಾಗಳನ್ನು ಬಳಸ್ತೇವೆ? ವೆರಾಸ್ ಇನ್ ಅನಿಮಲ್ಸ್ ಕ್ಲಾಸಿಫಿಕೇಶನ್ ಈಸ್ ಬೇಸ್ಡ್ ಆನ್ ಮೈನ್ಯೂಟ್ ಸ್ಟ್ರಕ್ಚರಲ್ ವೇರಿಯೇಷನ್ಸ್. ಸರಿನಾ? ಸೊ ಇಲ್ಲಿಯೂ ಕೂಡ ಸ್ಟ್ರಕ್ಚರಲ್ ವೇರಿಯೇಷನ್ಸ್ಗಳನ್ನು ನಾವು ಆಧಾರವಾಗಿ ಇಟ್ಕೊಂಡು ಕ್ಲಾಸಿಫೈ ಮಾಡ್ತಾ ಇದ್ದೇವೆ. ಸರಿನಾ? ಫಾರ್ ಎಕ್ಸಾಂಪಲ್, ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಲೇಯರ್ಸ್ ಆಫ್ ಸೆಲ್ಸ್. ಓಕೆನಾ? ಸೊ ಇಲ್ಲಿ ನಮಗೆ ಅನಿಮಲ್ಸ್ಗಳಲ್ಲಿ ಎಷ್ಟು ಜರ್ಮಲ್ ಲೇಯರ್ಸ್ ಇದೆ, ಹೌದಾ, ಅನ್ನೋದರ ಆಧಾರದ ಮೇಲೆ ನಾವು ಅನಿಮಲ್ಸ್ಗಳನ್ನ ಕ್ಲಾಸಿಫೈ ಮಾಡ್ತಿದ್ದೀವಿ. ವೆದರ್ ದೇ ಆರ್ ಡಿಪ್ಲೋಬ್ಲಾಸ್ಟಿಕ್, ವೆದರ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಇನ್ ನೇಚರ್. ಹಾಗೆ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಸೀಲೋಮ್. ಆ ಆರ್ಗ್ಯಾನಿಸಮ್ಸ್ಗಳಲ್ಲಿ, ಅನಿಮಲ್ಸ್ಗಳಲ್ಲಿ ಸೀಲೋಮ್, ಒಂದು ಟ್ರೂ ಬಾಡಿ ಕ್ಯಾವಿಟಿ ಇದೆಯಾ ಇಲ್ವಾ ಅನ್ನೋದರ ಆಧಾರದ ಮೇಲೆ. ಅದೇ ರೀತಿ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ವರ್ಟಿಬ್ರಲ್ ಕಾಲಮ್. ಆರ್ಗ್ಯಾನಿಸಮ್ಸ್ಗಳಲ್ಲಿ, ಅನಿಮಲ್ಸ್ಗಳಲ್ಲಿ ಈ ವರ್ಟಿಬ್ರಲ್ ಕಾಲಮ್ ಇದೆಯಾ ಇಲ್ವಾ ಅನ್ನೋದರ ಆಧಾರದ ಮೇಲೆ. ಹಾಗೆ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಫೋರ್ ಲೆಗ್ಸ್, ಲಿಮ್ಸ್ಗಳು ಇದೆಯಾ ಇಲ್ವಾ, ಫೋರ್ ಲಿಮ್ಸ್ ಇದೆಯಾ. ಓಕೆನಾ? ವೆದರ್ ದಿ ಆರ್ಗ್ಯಾನಿಸಮ್ ಈಸ್ ಓವಿಪ್ಯಾರಸ್ ಆರ್ ವಿವಿಪ್ಯಾರಸ್. ಹೇಗೆ ಆ ಜೀವಿಗಳು ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತೋ ಅಥವಾ ಜೀವಿಗಳಿಗೆ ಜನ್ಮ ನೀಡುತ್ತವೋ ಅನ್ನೋದರ ಆಧಾರದ ಮೇಲೆ ನಾವು ಅನಿಮಲ್ಸ್ಗಳನ್ನು ಕ್ಲಾಸಿಫೈ ಮಾಡಿದ್ದೀವಿ. ಹೌದಾ? ಸೊ ಇದು ಪ್ಲಾಂಟ್ಸ್ಗಳು ಮತ್ತು ಅನಿಮಲ್ಸ್ಗಳನ್ನ ಕ್ಲಾಸಿಫೈ ಮಾಡುವಾಗ ಕಂಡು ಬರುವಂತಹ ಮೇಜರ್ ವ್ಯತ್ಯಾಸಗಳು. ಹೌದಾ? ಸೊ ಈ ರೀತಿಯಾಗಿ ಕ್ಲಾಸಿಫಿಕೇಶನ್ನಲ್ಲಿ ಅನಿಮಲ್ಸ್ಗಳು ಹಾಗೆ ಪ್ಲಾಂಟ್ಸ್ಗಳು ಭಿನ್ನವಾಗಿದೆ. ಹೌದಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ ನೋಡಿ. ಎಕ್ಸ್ಪ್ಲೇನ್ ಹೌ ಅನಿಮಲ್ಸ್ ಇನ್ ವರ್ಟಿಬ್ರೇಟಾ ಆರ್ ಕ್ಲಾಸಿಫೈಡ್ ಇಂಟು ಫರ್ದರ್ ಸಬ್ ಗ್ರೂಪ್ಸ್. ವರ್ಟಿಬ್ರೇಟ್ಸ್ನಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ಗಳನ್ನು ಮತ್ತೆ ಹೇಗೆ ಸಬ್ ಗ್ರೂಪ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸರಿನಾ? ಅಗೈನ್ ನೋಡಿ, ವರ್ಟಿಬ್ರೇಟಾ ಅಂತ ಹೇಳಿದ್ರೆ ಯಾವ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬೆನ್ನು ಮೂಳೆ ಇದೆ, ವರ್ಟಿಬ್ರಲ್ ಕಾಲಮ್ ಇದೆ, ಅವುಗಳಿಗೆ ನಾವು ವರ್ಟಿಬ್ರೇಟ್ಸ್ ಅಂತ ಹೇಳಿ ಕರಿತೇವೆ. ವರ್ಟಿಬ್ರೇಟ್ಸ್ ನಲ್ಲಿ ನಮಗೆ ಮತ್ತೆ 5 ಕ್ಲಾಸಸ್ಗಳು ಕಂಡು ಬರುತ್ತೆ. ಫೈಲಮ್ ವರ್ಟಿಬ್ರೇಟಾದಲ್ಲಿ 5 ಕ್ಲಾಸಸ್ಗಳಿದೆ. ಮೊದಲನೇದು ಯಾವುದಪ್ಪ? ಪೈಸಸ್ ಅಥವಾ ಫಿಶಸ್. ಹೌದಾ? ಅಗೈನ್ ಆಂಫಿಬಿಯಾ, ರೆಪ್ಟಿಲಿಯಾ, ಏವಿಸ್ ಆರ್ ಮ್ಯಾಮಲಿಯಾ. ಸೊ ಇಲ್ಲಿ ಪೈಸಸ್ಗಳೇನಿದೆ, ಫಿಶಸ್ಗಳೇನಿದೆ, ದೀಸ್ ಆರ್ ದ ಅನಿಮಲ್ಸ್ ದಟ್ ಹ್ಯಾವ್ ಸ್ಟ್ರೀಮ್ಲೈನ್ಡ್ ಬಾಡಿ ವಿತ್ ಫಿನ್ಸ್ ಅಂಡ್ ಟೇಲ್ಸ್ ಟು ಅಸಿಸ್ಟ್ ಇನ್ ಸ್ವಿಮ್ಮಿಂಗ್. ಈ ಪೈಸಸ್ಗಳು ಅಥವಾ ಫಿಶಸ್ಗಳು ನೀರಿನಲ್ಲಿ ಮಾತ್ರ ಬದುಕುವಂತಹ ಆರ್ಗ್ಯಾನಿಸಮ್ಸ್ಗಳಾಗಿದೆ. ಒಂದು ಸ್ಟ್ರೀಮ್ಲೈನ್ಡ್ ಬಾಡಿಯನ್ನು ಹೊಂದಿರುತ್ತವೆ, ಈಜೋದಕ್ಕೆ ಸಹಾಯವಾಗಿರುತ್ತೆ. ಹೌದಾ? ಆಂಫಿಬಿಯನ್ಸ್ಗಳು ನೀರು ಹಾಗೆ ನೆಲ ಎರಡರ ಮೇಲೆಯೂ ಬದುಕುವಂತಹ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ. ಹೌದಾ? ಹಾಗಾಗಿನೇ ದಿಸ್ ವರ್ಡ್ ಆಂಫಿಬಿಯನ್. ಹೌದಾ? ರೆಪ್ಟೈಲ್ಸ್, ದೀಸ್ ಆರ್ ಕ್ರಾಲಿಂಗ್ ಅನಿಮಲ್ಸ್. ಹೌದಾ? ಸ್ಕಿನ್ ಈಸ್ ಹಾರ್ಡ್ ಟು ವಿಥ್ಸ್ಟ್ಯಾಂಡ್ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್. ಸರಿನಾ? ಸೊ ರೆಪ್ಟೈಲ್ಸ್ಗಳು ನೆಲದ ಮೇಲೆ ವಾಸ ಮಾಡುವಂತಹ ಜೀವಿಗಳಾಗಿರುತ್ತವೆ. ಮೋಸ್ಟ್ಲಿ ದೇ ಆರ್ ಟೆರೆಸ್ಟ್ರಿಯಲ್. ಕೆಲವೊಂದು ರೆಪ್ಟೈಲ್ಸ್ಗಳು ನೀರಿನಲ್ಲಿ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ, ಆದರೆ ಅವು ಅವಾಗವಾಗ ಹೊರಗಡೆ ಬಂದು ಆಕ್ಸಿಜನ್ ತೆಗೆದುಕೊಂಡು ಮತ್ತೆ ಒಳಗಡೆ ಹೋಗುತ್ತವೆ. ಹೌದಾ? ಸೊ ಇಲ್ಲಿ ಟ್ರೂ ಫಿಶಸ್ಗಳ ರೀತಿ ರೆಪ್ಟೈಲ್ಸ್ಗಳು ಬದುಕೋದಕ್ಕಾಗೋದಿಲ್ಲ, ಬರೀ ನೀರಿನಲ್ಲೇ ಬದುಕೋದಕ್ಕಾಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಏವೀಸ್, 4 limbs are modified into wings to assist in flying. ಹೌದಾ? beaks are present, body is covered with feathers. ಹೌದಾ? ಏವೀಸ್ಗಳು, ಬರ್ಡ್ಸ್ಗಳು ಹಾರುವ ಶಕ್ತಿಯನ್ನ ಹೊಂದಿರುತ್ತವೆ. ಇವುಗಳು ಕೂಡ ಟೆಟ್ರೋಪೋಡ್ನ ಆಗಿದ್ರೂ ಕೂಡ ಆ ಫ್ರಂಟ್ 4 limbsಗಳೇನಿದೆ ಅವುಗಳು ವಿಂಗ್ಸ್ಗಳಾಗಿ ಮಾಡಿಫೈ ಆಗಿದೆ, ಅದರ ಸಹಾಯದಿಂದ ಅವು ಹಾರತ್ವೆ. ಹೌದಾ? ಸೊ ಇಲ್ಲಿ ಬೀಕ್ ಕಂಡು ಬರುತ್ತೆ, ಕೊಕ್ಕು, ಹಲ್ಲುಗಳು ಕಂಡು ಬರೋದಿಲ್ಲ. ಹೌದಾ? ಹಾಗೆ ಬಾಡಿ ಈಸ್ ಕವರ್ಡ್ ವಿತ್ ಫೆದರ್ಸ್, ಪುಕ್ಕಗಳು, ಫೆದರ್ಸ್ಗಳು ಬಾಡಿಯನ್ನು ಕವರ್ ಮಾಡಿರುತ್ತೆ, ಸ್ಕಿನ್ ಅನ್ನು ಕವರ್ ಮಾಡಿರುತ್ತೆ. ಅದೇ ರೀತಿ
ಮೆಮಲ್ಸ್ ಹ್ಯಾವ್ ಮೆಮರಿ ಗ್ಲ್ಯಾಂಡ್ಸ್, ಹೌದಾ, ಟು ನರ್ಚರ್ ಆರ್ ಟು ಫೀಡ್ ದೇರ್ ಯಂಗ್ ಒನ್ಸ್, ಸರಿನಾ. ಸೊ ಅಗೈನ್ ಸ್ಕಿನ್ ಈಸ್ ಕವರ್ಡ್ ವಿತ್ ಹೇರ್. ಮೋಸ್ಟ್ ಆಫ್ ದ ಅನಿಮಲ್ಸ್ ಆರ್ ವಿವಿಪ್ಯಾರಸ್, ಸರಿನಾ. ಸೊ ಹಿಯರ್ ಮೆಮಲ್ಸ್ಗಳಲ್ಲಿ ಅವುಗಳ ಸ್ಕಿನ್ ನಮ್ಮ ಚರ್ಮನೇ ಕಂಡ್ರು, ನಾವೇ ಕಂಡ್ರು ಮೆಮಲ್ಸ್ ನಮ್ಮಲ್ಲಿ ಏನಿದೆ, ನಮ್ಮ ಚರ್ಮದ ಮೇಲೆ ಹೇರ್ ಇದೆ, ನಮ್ಮಲ್ಲಿ ಮೆಮರಿ ಗ್ಲ್ಯಾಂಡ್ಸ್ಗಳು ಕಂಡು ಬರುತ್ತೆ, ಹೌದಾ. ನಾವು ವಿವಿಪ್ಯಾರಸ್ ಆಗಿದ್ದೇವೆ, ಮಗುವಿಗೆ ನಾವು ಜನ್ಮ ನೀಡ್ತೇವೆ, ಹೌದಾ. ಬಾಕಿ ಉಳಿದ ಆರ್ಗ್ಯಾನಿಸಮ್ಸ್ಗಳೇನಿದೆ ಇವುಗಳು ಓವಿಪ್ಯಾರಸ್ ಆಗಿರುತ್ತೆ, ಮೊಟ್ಟೆಯನ್ನ ಇಟ್ಟು ಮರಿ ಮಾಡುತ್ತವೆ. ಅರ್ಥ ಆಗ್ತಿದ್ಯಾ? ಸೊ ಇದು ವರ್ಟಿಬ್ರೇಟ್ಸ್ದಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸ್ಗಳನ್ನ ಕ್ಲಾಸಿಫೈ ಮಾಡುವಾಗ ಬಳಸಿದಂಥ ಮೇಜರ್ ಕ್ರೈಟೀರಿಯಾಗಳು, ಸರಿನಾ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಒಂದೊಂದು ಕೂಡ ಯೂನಿಕ್ ಫೀಚರ್ಸ್ಗಳಾಗಿದೆ. ಸಿಮಿಲಾರಿಟೀಸ್ಗಳ ಜೊತೆಗೆ ಒಂದಷ್ಟು ಯೂನಿಕ್ ಫೀಚರ್ಸ್ಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ ನೋಡಿ, ವಿಚ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ರಿಮಿಟಿವ್ ಅಂಡ್ ಹೌ ಆರ್ ದೇ ಡಿಫರೆಂಟ್ ಫ್ರಮ್ ದ ಸೋ ಕಾಲ್ಡ್ ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸ್? ಯಾವ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ಗಳು ಅಂತ ಹೇಳಿ ಕರಿತೇವೆ, ಅವು ಹೇಗೆ ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸ್ಗಳಿಗಿಂತ ಭಿನ್ನವಾಗಿದೆ, ಸರಿನಾ. ನೋಡಿ, ಆರ್ಗ್ಯಾನಿಸಮ್ಸ್ ವಿತ್ ಸಿಂಪಲ್ ಸೆಲ್ಯುಲಾರ್ ಸ್ಟ್ರಕ್ಚರ್ ವಿತೌಟ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್, ಹೌದಾ. ಸೊ ಇಲ್ಲಿ ತುಂಬಾ ಸಿಂಪಲ್ ಸೆಲ್ಯುಲಾರ್ ಸ್ಟ್ರಕ್ಚರ್ ಇರುತ್ತೆ, ಅಲ್ಲಿ ಒಂದು ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರೋದಿಲ್ಲ, ಹಾಗೆ ದೇ ಶೋ ನೋ ಡಿವಿಷನ್ ಆಫ್ ಲೇಬರ್ ಆರ್ ಕಾಲ್ಡ್ ಪ್ರಿಮಿಟಿವ್. ಕೇವಲ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ, ಅಲ್ಲಿ ಡಿವಿಷನ್ ಆಫ್ ಲೇಬರ್ ಅನ್ನೋದು ಕಂಡು ಬರೋದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ, ಸರಿನಾ, ಪ್ರೋಕ್ಯಾರಿಯೋಟ್ಸ್, ಹೌದಾ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ನಮ್ಮ ಪ್ರೋಟಿಸ್ಟಾಗೆ ಬಂದರೆ ಅಲ್ಲಿಯೂ ಕೂಡ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಿರುತ್ತೆ, ಆದರೆ ಅಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅನ್ನೋದನ್ನು ನಾವು ಗಮನಿಸಬಹುದು, ಸರಿನಾ. ಅರ್ಥ ಆಗ್ತಿದೆಯಾ? ಅದೇ ಪ್ರೋಕ್ಯಾರಿಯೋಟಿಕ್ ವಿಷಯಕ್ಕೆ ಬಂದರೆ ಅಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರೋದಿಲ್ಲ ಪ್ರೋಕ್ಯಾರಿಯೋಟ್ಸ್ನಲ್ಲಿ, ಸರಿನಾ. ಪ್ರೋಟಿಸ್ಟಾದಲ್ಲಿ ಇರುವಂತಹ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರುತ್ತೆ, ಓಕೆ. ಆದರೆ ಎಲ್ಲ ಯೂನಿಸೆಲ್ಯುಲಾರ್ಗಳಲ್ಲಿಯೂ ಕಂಡು ಬರುವಂಥ ಒಂದು ಯೂನಿಕ್ ಕ್ಯಾರೆಕ್ಟರ್ ಅಥವಾ ಒಂದು ಕಾಮನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ದೇ ಶೋ ನೋ ಡಿವಿಷನ್ ಆಫ್ ಲೇಬರ್. ಅಲ್ಲಿ ಡಿವಿಷನ್ ಆಫ್ ಲೇಬರ್ ಅನ್ನೋದು ಕಂಡು ಬರೋದಿಲ್ಲ, ರಚನೆಯಲ್ಲಿ ವೆರಿ ಸಿಂಪಲ್ ಆಗಿರುತ್ತವೆ, ಅದಕ್ಕೆ ಅವುಗಳನ್ನ ಪ್ರಿಮಿಟಿವ್ ಅಂತ ಹೇಳಿ ಕರಿತೇವೆ. ಅದೇ ಅಡ್ವಾನ್ಸ್ಡ್ ಅಂತ ಹೇಳಿದ್ರೆ, ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಮಿಲಿಯನ್ಸ್ ಆಫ್ ಸೆಲ್ಸ್ ಅಂಡ್ ದೇರ್ ಆರ್ ಡಿಫರೆಂಟ್ ಆರ್ಗನ್ಸ್ ಅಂಡ್ ಆರ್ಗನ್ ಸಿಸ್ಟಮ್ ಫಾರ್ ಡಿಫರೆಂಟ್ ಬಯೋಲಾಜಿಕಲ್ ಫಂಕ್ಷನ್ಸ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಮಿಲಿಯನ್ ಗಟ್ಟಲೆ ಸೆಲ್ಸ್ಗಳಿರುತ್ತೆ, ಆ ಮಿಲಿಯನ್ ಗಟ್ಟಲೆ ಸೆಲ್ಸ್ಗಳಲ್ಲಿಯೂ ಕೂಡ ಒಂದಷ್ಟು ಗ್ರೂಪ್ ಆಫ್ ಸೆಲ್ಸ್ಗಳು ಒಂದಷ್ಟು ಕೆಲಸವನ್ನು ಮಾಡ್ತಾ ಇರ್ತವೆ. ಅಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಒಂದು ಟಿಶ್ಯೂ ಇರುತ್ತೆ, ಒಂದು ಆರ್ಗನ್ ಇರುತ್ತೆ, ಒಂದು ಆರ್ಗನ್ ಸಿಸ್ಟಮ್ ಇರುತ್ತೆ. ಈ ರೀತಿಯಾದ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನು ನಾವಲ್ಲಿ ಗಮನಿಸಬಹುದು. ಹಾಗಾಗಿನೇ ಅವುಗಳನ್ನು ನಾವು ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸ್ಗಳು ಅಂತ ಹೇಳಿ ಕರಿತೇವೆ. ಸಿಂಪಲ್, ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ರೈಟ್, ಹೌ ಡು ಪೋರಿಫೆರನ್ಸ್ ಡಿಫರ್ ಫ್ರಮ್ ಸಿಲಿಯಂಟರೇಟ್ ಅನಿಮಲ್ಸ್? ಸರಿನಾ. ಸೊ ಇಲ್ಲಿ ಪೋರಿಫೆರಾ ಹಾಗೂ ಸಿಲಿಯಂಟರೇಟಾದ ಮಧ್ಯೆ ಇರುವಂತಹ ವ್ಯತ್ಯಾಸಗಳೇನು ಅಂತ ಕೇಳ್ತಾ ಇದ್ದಾರೆ, ಸರಿನಾ. ಅಗೈನ್ ಈ ಪೋರಿಫೆರಾ, ಸಿಲಿಯಂಟರೇಟಾ ಇವೆಲ್ಲವುಗಳು ಕೂಡ ಇನ್ವರ್ಟಿಬ್ರೇಟ್ಸ್ನಲ್ಲಿ ಕಂಡು ಬರುವಂತಹ ಫೈಲಮ್ಸ್ಗಳು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು, ಹೌದಾ. ಈಗ ಪೋರಿಫೆರನ್ಸ್ನ ವಿಷಯಕ್ಕೆ ಬಂದಾಗ, ಪೋರಿಫೆರನ್ಸ್, ಪೋರ್ಸ್, ಹೆಸರಲ್ಲೇ ಪೋರ್ಸ್ ಇದೆ, ಶೋ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ವೈಲ್ ಸಿಲಿಯಂಟರೇಟ್ ಶೋ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಸರಿನಾ. ಈ ಪೋರಿಫೆರನ್ಸ್ಗಳಲ್ಲಿ ಅವುಗಳ ಬಾಡಿ ಏನಿದೆಯಲ್ಲ ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದ ಪೋರ್ಸ್ಗಳು, ರಂಧ್ರಗಳು ಇರೋದನ್ನು ನಾವು ಗಮನಿಸಬಹುದು. ಅವುಗಳನ್ನು ನಾವು ಸಿಲಿಯಂಟರೇಟ್ಗೆ ಕಂಪೇರ್ ಮಾಡಿ ನೋಡಿದಾಗ ಪೋರಿಫೆರನ್ಸ್ನಲ್ಲಿ ಕೇವಲ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರೋದನ್ನು ನಾವು ಗಮನಿಸಬಹುದು. ಲೆವೆಲ್ ಆಫ್ ಆರ್ಗನೈಸೇಷನ್ನ ವಿಷಯಕ್ಕೆ ಬಂದಾಗ ಕೇವಲ ಸೆಲ್ಯುಲಾರ್ ಲೆವೆಲ್ ಇದೆ, ಅಂದರೆ ಒಂದು ವೆಲ್ ಡಿಫೈನ್ಡ್ ಟಿಶ್ಯೂ ಅನ್ನೋದಿಲ್ಲ, ಒಂದು ಕೆಲಸ ಮಾಡಲಿಕ್ಕೆ ಒಂದು ಗ್ರೂಪ್ ಆಫ್ ಸೆಲ್ಸ್ ಅನ್ನೋದಿಲ್ಲ, ಸರಿನಾ. ಸೊ ಸೆಲ್ಯುಲಾರ್ ಲೆವೆಲ್ ಆರ್ಗನೈಸೇಷನ್, ಸರಿನಾ, ವೆರಿ ಲೆಸ್ ಕಾಂಪ್ಲೆಕ್ಸ್. ಅದೇ ಸಿಲಿಯಂಟರೇಟದಲ್ಲಿ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನೋದು ನಮಗೆ ಕಂಡು ಬರುತ್ತೆ. ಗ್ರೂಪ್ ಆಫ್ ಸೆಲ್ಸ್ಗಳು ಸೇರಿಕೊಂಡು ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಮಾಡುತ್ತವೆ, ಒಂದೊಂದು ಕೆಲಸ ಮಾಡಲಿಕ್ಕೆ ಒಂದೊಂದು ಟಿಶ್ಯೂ ಇದೆ ಅಂತ ಅರ್ಥ, ಸರಿನಾ. ಇನ್ ಪೋರಿಫೆರಾ ದೆರ್ ಈಸ್ ನೋ ಡಿವಿಷನ್ ಆಫ್ ಲೇಬರ್ ಬಿಕಾಸ್ ದೇ ಆರ್ ಅಟ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಲ್ವಾ. ಹಾಗಾಗಿ while in Coelenterata some division of labor is seen, because Coelenterata show tissue level of organization, ಸರಿನಾ.
ಪೋರಿಫೆರಾ ಡು ನಾಟ್ ಹ್ಯಾವ್ ಸೀಲೋಮ್, ಅವುಗಳಲ್ಲಿ ಬಾಡಿ ಕ್ಯಾವಿಟಿ ಇರೋದಿಲ್ಲ. ವೈಲ್ ಸೀಲಿಯಂಟರೇಟ್ ಹ್ಯಾವ್ ಸೀಲೋಮ್, ಸರಿನಾ? ಸೊ ಇಲ್ಲಿ ಸೀಲೋಮ್ ಅನ್ನೋ ಪದಕ್ಕಿಂತ ನಮಗೆ ಬಾಡಿ ಕ್ಯಾವಿಟಿ ಅನ್ನೋ ಪದವನ್ನು ನಾವು ಬಳಸಿದ್ರೆ ಹೆಚ್ಚು ಸೂಕ್ತ ಅನ್ಸುತ್ತೆ, ಸರಿನಾ? ಬಾಡಿ ಕ್ಯಾವಿಟಿ ಇರುತ್ತೆ ಇಲ್ಲಿ, ಸರಿನಾ? ಸೀಲಿಯಂಟರೇಟದಲ್ಲಿ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂತ ಹೇಳಿ ನಾವು ಅದನ್ನು ಕರಿತೇವೆ, ಸರಿನಾ? ಆದರೆ ಟ್ರೂ ಕ್ಯಾವಿಟಿ ಇರುತ್ತಾ, ಟ್ರೂ ಸೀಲೋಮ್ ಇರುತ್ತಾ ಸೀಲಿಯಂಟರೇಟದಲ್ಲಿ ಇರೋದಿಲ್ಲ. ಹಾಗಾಗಿ ಅವುಗಳನ್ನು ನಾವು ಎಸಿಲೋಮೇಟ್ ಅಂತ ಹೇಳಿ ಕರಿತೇವೆ, ಸರಿನಾ? ಅದೇ ಪೋರಿಫೆರನ್ಸ್ಗೆ ಕಂಪೇರ್ ಮಾಡಿದ್ರೆ ಪೋರಿಫೆರನ್ಸ್ನಲ್ಲಿ ಯಾವುದೇ ರೀತಿಯ ಬಾಡಿ ಕ್ಯಾವಿಟಿಗಳು ನಮಗೆ ಕಂಡು ಬರೋದಿಲ್ಲ. ಅದೇ ಸೀಲಿಯಂಟರೇಟದಲ್ಲಿ ನಮಗೆ ಬಾಡಿ ಕ್ಯಾವಿಟಿ ಕಂಡು ಬರುತ್ತೆ, ಅದು ಕೂಡ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ, ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಓಕೆ, ಸೊ ಮುಂದಿನ ಕ್ವೆಶನ್ ಹೀಗಿದೆ ನೋಡಿ. ಹೌ ಡು ಅನಿಲಿಡ್ ಅನಿಮಲ್ಸ್ ಡಿಫರ್ ಫ್ರಮ್ ಆರ್ಥ್ರೋಪೋಡ್ಸ್, ಸರಿನಾ? ಅನಿಲಿಡ್ಸ್ಗಳು ಆರ್ಥ್ರೋಪೋಡ್ಸ್ಗಳಿಗಿಂತ ಹೇಗೆ ಭಿನ್ನವಾಗಿದೆ, ಅವುಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು? ನೋಡಿ, ಇಲ್ಲಿ ಆ ಅನಿಮಲ್ ಕಿಂಗ್ಡಮ್ ಏನಿದೆ, ಆ ಫೈಲಮ್ಸ್ಗಳೇನಿದೆ, ಅವೆಲ್ಲವುಗಳ ಕ್ಯಾರೆಕ್ಟರ್ಸ್ಗಳು, ಹಾಗೆ ಆ ಫೈಲಮ್ಸ್ಗಳಲ್ಲಿ ಕಂಡುಬರುವಂಥ ಡಿವಿಷನ್ಸ್ಗಳು, ಮತ್ತೆ ವರ್ಟಿಬ್ರೇಟ್ಸ್ಗಳಲ್ಲಿ ಕಂಡುಬರುವಂಥ ಡಿವಿಷನ್ಸ್ಗಳು, ಕ್ಲಾಸಸ್ಗಳು, ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ಸರಿನಾ? ಒಟ್ಟಾರೆಯಾಗಿ ನಮ್ಮ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಅದಾದ ನಂತರ ಪ್ಲಾಂಟ್ಸ್ಗಳಲ್ಲಿ ಕಂಡುಬರುವಂಥ ಡಿವಿಷನ್ಸ್ಗಳು, ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ಹಾಗೆ ಅನಿಮಲ್ ಕಿಂಗ್ಡಮ್ನಲ್ಲಿ ಬರುವಂತಹ ಫೈಲಮ್ಸ್ಗಳು, ಹಾಗೆ ಅವುಗಳಲ್ಲಿ ಕಂಡುಬರುವಂತಹ ಕ್ಲಾಸಸ್ಗಳು, ಇವೆಲ್ಲವುದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನೀವು ಕಲ್ತ್ಕೊಂಡ್ರೆ ಈ ಚಾಪ್ಟರ್ನಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ಗಳನ್ನು ನೀವು ಆನ್ಸರ್ ಮಾಡಬಹುದು, ಸರಿನಾ? ಅರ್ಥ ಆಗ್ತಿದೆಯಾ? ಈಗ ಅನಿಲಿಡ್ಸ್ಗಳು ಮತ್ತು ಆರ್ಥ್ರೋಪೋಡ್ಸ್ಗಳ ಮಧ್ಯೆ ಇರುವಂಥ ವ್ಯತ್ಯಾಸಗಳೇನು ಅನ್ನೋದನ್ನು ನೋಡ್ಬಿಡೋಣ. ನೋಡಿ, ಅನಿಲಿಡ್ಸ್ಗಳಲ್ಲಿ ಸೆಗ್ಮೆಂಟೆಡ್ ಬಾಡಿ ಇದೆ, ಹೌದು ಸೆಗ್ಮೆಂಟೆಡ್ ಬಾಡಿ ಇದೆ, ಬಟ್ ಇಲ್ಲಿ ಸೆಗ್ಮೆಂಟೆಡ್ ರಿಂಗ್ಸ್ಗಳನ್ನು ನಾವು ಗಮನಿಸಬಹುದು, ಹೌದಾ? ಅನಿಲಿಡ್ ಅಂದ ತಕ್ಷಣ ನಿಮಗೆ ಏನು ಜ್ಞಾಪಕಕ್ಕೆ ಬರಬೇಕು? ಅನಿಲಿಡ್ ಅಂದ ತಕ್ಷಣ ನಿಮಗೆ ಅರ್ಥ್ವರ್ಮ್ಸ್ಗಳನ್ನ ನೀವು ಜ್ಞಾಪಕ ಮಾಡ್ಕೊಂಬಿಡಿ ಅನಿಲಿಡ್ ಅಂದ ತಕ್ಷಣ, ಸರಿನಾ? ಸೊ ಇಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನೋದು ಕಾಣುತ್ತೆ ನಮಗೆ ಅನಿಲಿಡ್ಸ್ಗಳಲ್ಲಿ. ಅಂತ ಹೇಳಿದ್ರೆ ಇಲ್ಲಿ ಬ್ಲಡ್ ಏನಿದೆಯಲ್ಲ, ಇದು ಬ್ಲಡ್ ವೆಸಲ್ಸ್ಗಳ ಒಳಗಡೆ ಹರಿಯುತ್ತೆ ಅಂತ ಅರ್ಥ. ಅದನ್ನು ನಾವು ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಲೋಕೋಮೋಷನ್ ಈಸ್ ಡನ್ ಬೈ ಪ್ಯಾರಾಪೋಡಿಯಾ. ಸೊ ಇಲ್ಲಿ ಲೋಕೋಮೋಷನ್ ಮಾಡಲಿಕ್ಕೆ ಒಂದು ರೀತಿಯ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ಗಳು ಅಂತ ಹೇಳಿ ನಾವು ಅದನ್ನು ಕರಿಬಹುದು. ಜಸ್ಟ್ ಪ್ರೊಜೆಕ್ಷನ್ಸ್ಗಳಿರುತ್ತವೆ, ಅವುಗಳ ಸಹಾಯದಿಂದ ಇಲ್ಲಿ ಮೂವ್ಮೆಂಟ್ ಅನ್ನೋದು ನಡೆಯುತ್ತೆ. ಕೆಲವೊಂದು ಸರ್ತಿ ಅನಿಲಿಡ್ಸ್ಗಳು ಅಂದರೆ ಪರ್ಟಿಕ್ಯುಲರ್ಲಿ ಈಗ ಅರ್ಥ್ವರ್ಮ್ನ ವಿಷಯಕ್ಕೆ ಬಂದಾಗ ಅಲ್ಲಿ ಸೆಟೆ ಅನ್ನುವಂತಹ ಒಂದು ರೀತಿಯ ಮಸ್ಕ್ಯುಲರ್ ಸ್ಟ್ರಕ್ಚರ್ಸ್ಗಳ ಸಹಾಯದಿಂದ ಮೂವ್ ಆಗೋದನ್ನು, ತೆವಳೋದನ್ನು ನಾವು ಗಮನಿಸಬಹುದು. ಅರ್ಥ ಆಗ್ತಿದೆಯಾ? ಸೊ ಅಗೈನ್ ಅನಿಲಿಡಾದಲ್ಲಿ ಎಕ್ಸೋಸ್ಕೆಲಿಟನ್ ಅನ್ನೋದು, ಒಂದು ಹಾರ್ಡ್ ಎಕ್ಸೋಸ್ಕೆಲಿಟನ್ ಅನ್ನೋದು ಇಲ್ಲಿ ಕಂಡು ಬರೋದಿಲ್ಲ. ಇದು ಅನಿಲಿಡಾದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು. ಅದೇ ಆರ್ಥ್ರೋಪೋಡದಲ್ಲಿಯೂ ಕೂಡ ಸೆಗ್ಮೆಂಟೆಡ್ ಬಾಡಿಯನ್ನು ನಾವು ಗಮನಿಸಬಹುದು. ಇಲ್ಲಿ ಆರ್ಥ್ರೋಪೋಡಗಳ ಬಾಡಿ ಹೆಡ್, ಥೊರಾಕ್ಸ್ ಹಾಗೂ ಅಬ್ಡಾಮೆನ್ ಆಗಿ ಸೆಗ್ಮೆಂಟೆಡ್ ಆಗಿದೆ. ಸೊ ಅದೇ ರೀತಿ ಆರ್ಥ್ರೋಪೋಡ್ಸ್ ಅಂತ ಹೇಳಿದ ತಕ್ಷಣ ಆ ಹೆಸರಲ್ಲೇ ಇದೆ, ಆರ್ಥ್ರೋಪೋಡ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ಜಾಯಿಂಟೆಡ್ ಅಪೆಂಡೇಜಸ್ ಆರ್ ಲೆಗ್ಸ್, ಸರಿನಾ? ಸೊ ಇವುಗಳಲ್ಲಿ ಲೋಕೋಮೋಷನ್ ಈಸ್ ಡನ್ ಬೈ ಜಾಯಿಂಟೆಡ್ ಅಪೆಂಡೇಜಸ್, ಸರಿನಾ? ಅದೇ ಆರ್ಥ್ರೋಪೋಡ್ಸ್ನಲ್ಲಿ ಅನಿಲಿಡಾದಲ್ಲಿ ನಮಗೆ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಕಾಣಿಸುತ್ತಾ, ಅದೇ ಆರ್ಥ್ರೋಪೋಡದಲ್ಲಿ ನಮಗೆ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಸೀನ್, ಸರಿನಾ? ಇಲ್ಲಿ ಬ್ಲಡ್ ಅನ್ನೋದು ಬಾಡಿ ಕ್ಯಾವಿಟಿಯ ಒಳಗಡೆ ಡೈರೆಕ್ಟ್ ಆಗಿ ಫ್ಲೋ ಆಗ್ತಾ ಇರುತ್ತೆ, ಯಾವುದೇ ರೀತಿಯ ಬ್ಲಡ್ ವೆಸಲ್ಸ್ಗಳು ಇರೋದಿಲ್ಲ ಇಲ್ಲಿ, ಸರಿನಾ? ಬಾಡಿ ಕ್ಯಾವಿಟಿ ಇಸ್ ಫಿಲ್ಡ್ ವಿತ್ ಬ್ಲಡ್, ಸರಿನಾ? ಸೊ ಹಾಗಾಗಿ ಇಲ್ಲಿ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನೋದನ್ನು ನಾವು ಗುರುತಿಸಬಹುದು. ಇಲ್ಲಿ ಆರ್ಥ್ರೋಪೋಡ್ಸ್ಗಳಲ್ಲಿ ಎಕ್ಸೋಸ್ಕೆಲಿಟನ್ ಈಸ್ ಪ್ರೆಸೆಂಟ್, ಒಂದು ಹಾರ್ಡ್ ಎಕ್ಸೋಸ್ಕೆಲಿಟನ್ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಅರ್ಥ ಆಗ್ತಿದೆಯಾ? ಇದು ಅನಿಲಿಡಾ ಹಾಗೂ ಆರ್ಥ್ರೋಪೋಡದ ಮಧ್ಯೆ ಕಂಡುಬರುವಂತಹ ವ್ಯತ್ಯಾಸಗಳಾಯಿತು, ಸರಿನಾ? ಮುಂದಿನ ಕ್ವೆಶನ್ ನೋಡೋಣ. ಇದೇ ರೀತಿ ಸಾಕಷ್ಟು ಡಿವಿಷನ್ಸ್ಗಳು, ಸಾಕಷ್ಟು ಫೈಲಮ್ಸ್ಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನು ಅವ್ರು ನಿಮಗೆ ಕೇಳಬಹುದು, ಹೌದಾ? ನೀವು ಎಲ್ಲ ಫೈಲಮ್ಸ್ಗಳ, ಎಲ್ಲ ಕ್ಲಾಸಸ್ಗಳ ಕ್ಯಾರೆಕ್ಟರ್ಸ್ಗಳನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಅರ್ಧ ಕೆಲಸ ಮುಗಿದೋದಂಗೆ, ಸರಿನಾ? ಯಾವುದೇ ಕ್ವೆಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಅಲ್ಲಿ ಕಂಡುಬರುವಂಥ ಒಂದಷ್ಟು ಸೈಂಟಿಫಿಕ್ ಟರ್ಮ್ಸ್ಗಳ ಡೆಫಿನೇಷನ್ಸ್ಗಳು, ಅವುಗಳ ಮೀನಿಂಗ್ ಏನು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ನೀವು ಮಾರ್ಕ್ಸನ್ನು ಗಳಿಸ್ಬೋದು. ನೋಡಿ, ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆಂಫಿಬಿಯನ್ಸ್ ಅಂಡ್ ರೆಪ್ಟೈಲ್ಸ್? ಆಂಫಿಬಿಯನ್ಸ್ಗಳು ಮತ್ತು ರೆಪ್ಟೈಲ್ಸ್ಗಳಿಗೆ ಇರುವಂತಹ ವ್ಯತ್ಯಾಸಗಳು ಏನು ಅನ್ನೋದನ್ನು ಕೇಳ್ತಾ ಇದ್ದಾರೆ. ನೋಡಿ, ಆಂಫಿಬಿಯನ್ಸ್ ಹೆಸರಲ್ಲೇ ಇದೆ, ಅವು ನೀರಿನಲ್ಲಿ ಹಾಗೆ ನೆಲದ ಮೇಲೆ ಎರಡರ ಮೇಲೆಯೂ ಕೂಡ ವಾಸ ಮಾಡುತ್ತವೆ. ಅದೇ ರೆಪ್ಟೈಲ್ಸ್ಗಳು ದೇ ಆರ್ ಮೋಸ್ಟ್ಲಿ ಟೆರೆಸ್ಟ್ರಿಯಲ್. ಫ್ಯೂ ರೆಪ್ಟೈಲ್ಸ್ ಕ್ಯಾನ್ ಲೀವ್ ಇನ್ ವಾಟರ್ ಬಟ್ ಕಮ್ ಔಟ್ ಟು ಗೆಟ್ ಆಕ್ಸಿಜನ್. ನೋಡಿ,
ಕೆಲವು ರೆಪ್ಟೈಲ್ಸ್ಗಳಿಗೆ ನೀರಿನಲ್ಲಿ ಬದುಕುವಂಥ ಸಾಮರ್ಥ್ಯ ಇರುತ್ತೆ, ಆದರೂ ಕೂಡ ಆಕ್ಸಿಜನ್ನ ತೆಗೆದುಕೊಳ್ಳಕ್ಕೆ ಅವು ಕೆಲವೊಂದು ಸರ್ತಿ ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇರ್ತವೆ. ಸರಿನಾ? ಅರ್ಥ ಆಗ್ತಿದ್ಯಾ? ಅದೇ ಆಂಫಿಬಿಯನ್ಸ್ನಲ್ಲಿ ಸ್ಕಿನ್ ಈಸ್ ಮಾಯಿಸ್ಟ್ ಆ್ಯಂಡ್ ಸಾಫ್ಟ್. ಹೌದಾ? ಕಪ್ಪೆ ಸ್ಕಿನ್ನನ್ನು ನೀವು ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ಬೇಕು. ಅಲ್ಲಿ ಸ್ಕಿನ್ನು ಮಾಯಿಸ್ಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಅದೇ ರೆಪ್ಟೈಲ್ಸ್ನಲ್ಲಿ ಸ್ಕಿನ್ ಈಸ್ ಹಾರ್ಡ್ ಆ್ಯಂಡ್ ಸ್ಕೇಲಿ. ರೆಪ್ಟೈಲ್ಸ್ನ ಸ್ಕಿನ್ನನ್ನು ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಒಂದು ಕ್ರೊಕೊಡೈಲ್ ಚರ್ಮವನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಹಾವಿನ ಚರ್ಮವನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿಯಾದ ಇಮ್ಯಾಜಿನೇಷನ್ನ ಮೂಲಕ ನೀವು ಆ ಕ್ಯಾರೆಕ್ಟರ್ಸ್ಗಳನ್ನ ರಿಮೆಂಬರ್ ಅಥವಾ ನೆನಪಿಸ್ಕೊಳ್ಬಹುದು. ಸರಿನಾ? ಆಂಫಿಬಿಯನ್ಸ್ನಲ್ಲಿ ರೆಸ್ಪಿರೇಷನ್ ಈಸ್ ಥ್ರೂ ಗಿಲ್ಸ್ ಆ್ಯಂಡ್ ಲಂಗ್ಸ್. ನೀರಿನ ಒಳಗಡೆ ಇದ್ದಾಗ ಗಿಲ್ಸ್ಗಳ ಮೂಲಕ ರೆಸ್ಪಿರೇಟ್ ಮಾಡುತ್ತವೆ, ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಲಂಗ್ಸ್ಗಳ ಮೂಲಕ ರೆಸ್ಪಿರೇಟ್ ಮಾಡುತ್ತವೆ. ಹಾಗೆ ರೆಪ್ಟೈಲ್ಸ್ನಲ್ಲಿ ರೆಸ್ಪಿರೇಷನ್ ಈಸ್ ಆಲ್ವೇಸ್ ಥ್ರೂ ಲಂಗ್ಸ್. ಇಲ್ಲಿ ಲಂಗ್ಸ್ಗಳು ಮಾತ್ರ ಕಂಡು ಬರೋದು. ಹೌದಾ? ಆಂಫಿಬಿಯನ್ಸ್ ದೇ ಸ್ವಿಮ್ ಆ್ಯಂಡ್ ಜಂಪ್. ಹೌದಾ? ಸೊ ಆಂಫಿಬಿಯನ್ಸ್ಗಳು ಹೇಗೆ ಮೂವ್ ಮಾಡುತ್ತೆ? ನೀರಿನ ಒಳಗಡೆ ಈಜುತ್ತೆ, ಹಾಗೆ ಹೊರಗಡೆ ಇದ್ದಾಗ ಜಂಪ್ ಮಾಡುತ್ತೆ. ಕಪ್ಪೆನ ಇಮ್ಯಾಜಿನ್ ಮಾಡ್ಕೊಂಬಿಡಿ. ರೈಟ್? ರೆಪ್ಟೈಲ್ಸ್ಗಳು ದೇ ಮೂವ್ ಬೈ ಕ್ರಾಲಿಂಗ್. ಹೌದಾ? ತೆವಳ್ತಾ ಮೂವ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೌದಾ? ಕೆಲವು ರೆಪ್ಟೈಲ್ಸ್ಗಳು ನಿಧಾನವಾಗಿ ತಮ್ಮ 4 ಲೆಗ್ಸ್ಗಳ ಮೂಲಕ ಮೂವ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೌದಾ? ಕ್ರಾಲಿಂಗ್, ತೆವಳುವುದರ ಮೂಲಕ ಇಲ್ಲಿ ಆರ್ಗ್ಯಾನಿಸಮ್ಸ್ಗಳು ಮೂವ್ ಮಾಡುತ್ತೆ ಅಥವಾ ಲೋಕೋಮೋಟ್ ಮಾಡುತ್ತೆ ಅಂತ ಅರ್ಥ. ಸರಿನಾ? ಇದು ಆಂಫಿಬಿಯನ್ಸ್ಗಳು ಹಾಗೆ ರೆಪ್ಟೈಲ್ಸ್ಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳಾಯಿತು. ಸರಿನಾ? ಇದೇ ರೀತಿ ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನ ನೀವು ಕಲ್ತ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಈಗ ನೋಡಿ, ನೆಕ್ಸ್ಟ್ ಕ್ವೆಶನ್ನಲ್ಲಿ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಅನಿಮಲ್ಸ್ ಬಿಲಾಂಗಿಂಗ್ ಟು ದ ಏವಿಸ್ ಗ್ರೂಪ್ ಆ್ಯಂಡ್ ದೋಸ್ ಇನ್ ಮೆಮ್ಮೆಲಿಯಾ ಗ್ರೂಪ್. ಏವಿಸ್ಗಳು ಮತ್ತು ಮೆಮ್ಮೆಲಿಯಾದ ಮಧ್ಯೆ ಇರುವಂಥ ವ್ಯತ್ಯಾಸಗಳು ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಒನ್ಸ್ ಅಗೈನ್ ನೋಡಿ, ಬಾಡಿ ಈಸ್ ಕವರ್ಡ್ ವಿತ್ ಫೆದರ್ಸ್. ಸೊ ಇಲ್ಲಿ ಬರ್ಡ್ಸ್ಗಳನ್ನು ಇಮ್ಯಾಜಿನ್ ಮಾಡ್ಕೊಂಡು ಬರಬೇಕು. ಅಲ್ಲಿ ಸ್ಕಿನ್ ಅಥವಾ ಬಾಡಿ ಈಸ್ ಕವರ್ಡ್ ವಿತ್ ಫೆದರ್ಸ್. ನಮ್ಮಲ್ಲಿ ಬಾಡಿ ಈಸ್ ಕವರ್ಡ್ ವಿತ್ ಹೇರ್. ಹೌದಾ? ನಮ್ಮ ಸ್ಕಿನ್ ಈಸ್ ಕವರ್ಡ್ ವಿತ್ ಹೇರ್ ಅಲ್ವಾ? ಹಾಗೆ ಬರ್ಡ್ಸ್ಗಳಲ್ಲಿ 4 limbs ಆರ್ ಮಾಡಿಫೈಡ್ ಇನ್ ಟು ವಿಂಗ್ಸ್. ನಮ್ಮಲ್ಲಿ ಮೆಮ್ಮಲ್ಸ್ಗಳಲ್ಲಿ 4 limbs ಆರ್ ಮಾಡಿಫೈಡ್ ಇಟ್ ಫಾರ್ ವೇರಿಯಸ್ ಆಕ್ಟಿವಿಟಿ. ಫಾರ್ ಎಕ್ಸಾಂಪಲ್, ಈಗ ನೋಡಿ ನಮ್ಮಲ್ಲಿ ಇದೆಯಲ್ಲ, ಈ 2 ಕೈಗಳು ಕೂಡ 4 limbsಗಳೇನೆ. ವೇಲ್ ಇದೆಯಾ? ಆ ವೇಲ್ನಲ್ಲಿ ಕಂಡು ಬರುವಂಥ 4 limbsಗಳನ್ನು ನೀವು ಗಮನಿಸಿದ್ರೆ ಅಲ್ಲಿ ಈಜೋದಕ್ಕೆ ಆ 4 limbsಗಳು ಉಪಯೋಗಕ್ಕೆ ಬರ್ತಾ ಇದೆ. ಅದೇ ಬ್ಯಾಟ್ ಏನಿದೆಯಲ್ಲ, ಅದರಲ್ಲಿ 4 ವಿಂಗ್ಸ್ಗಳು ಹಾರೋದಕ್ಕೆ ಸಹಾಯ ಮಾಡ್ತಾ ಇದೆ. ಹೌದಾ? ಇನ್ನೊಂದಷ್ಟು ಮೆಮ್ಮಲ್ಸ್ಗಳಲ್ಲಿ 4 limbsಗಳು ನಡೆಯೋದಕ್ಕೆ ಸಹಾಯ ಮಾಡ್ತಾ ಇದೆ. ಈ ರೀತಿಯಾಗಿ 4 limbsಗಳು ಮೆಮ್ಮಲ್ಸ್ಗಳಲ್ಲಿ ವೇರಿಯಸ್ ಆಕ್ಟಿವಿಟೀಸ್ಗಳಿಗೆ ಯೂಸ್ ಆಗ್ತಾ ಇದೆ. ಸರಿನಾ? ಅದೇ ರೀತಿ ಏವಿಸ್ ನಲ್ಲಿ ನಮಗೆ ಓವಿ ಪ್ಯಾರಸ್ ಇನ್ ನೇಚರ್ ಅಂತ ಹೇಳಿದ್ರೆ ಏವಿಸ್ಗಳು ಮೊಟ್ಟೆಯನ್ನ ಇಟ್ಟು ಮರಿ ಮಾಡೋದನ್ನ ನಾವು ಗಮನಿಸಬಹುದು. ಆದರೆ ಮೆಮ್ಮಲ್ಸ್ಗಳಲ್ಲಿ ದೇ ಆರ್ ಮೋಸ್ಟ್ಲಿ ವಿವಿ ಪ್ಯಾರಸ್. ಆದರೆ ಕೆಲವೊಂದಷ್ಟು ಮೆಮ್ಮಲ್ಸ್ಗಳು ಮೊಟ್ಟೆ ಇಟ್ಟು ಮರಿ ಮಾಡೋದನ್ನ ಕೂಡ ನಾವು ಗಮನಿಸಬಹುದು. ಅದು ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಶಾರ್ಟ್ನ ಮಾಡಿದ್ದೀನಿ, ಅದರಲ್ಲಿ ನೀವು ಗಮನಿಸಬಹುದು. ಶಾರ್ಟ್ ವಿಡಿಯೋಗಳನ್ನ ಹೋಗಿ ನೀವು ಒಂದ್ಸರ್ತಿ ನೋಡಿ. ಓಕೆನಾ? ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಮೆಮ್ಮಲ್ಸ್ಗಳು, ಸಸ್ತನಿಗಳು ಯಾವುದು ನೋಡಿ, ಗೊತ್ತಾಗುತ್ತೆ. ಕಮೆಂಟ್ ಮಾಡಬೇಕು. ಓಕೆ, ರೈಟ್. ಇಯರ್ ಏವಿಸ್ನಲ್ಲಿ ಬೀಕ್ ಈಸ್ ಪ್ರೆಸೆಂಟ್ ಅಂಡ್ ಟೀತ್ ಈಸ್ ಆಬ್ಸೆಂಟ್. ನಾನು ಆಲ್ರೆಡಿ ಹೇಳಿದೆ, ಏವಿಸ್ನಲ್ಲಿ ಕೊಕ್ಕು, ಬೀಕ್ ಕಂಡು ಬರುತ್ತೆ, ಟೀತ್ ಇರೋದಿಲ್ಲ. ಮೆಮ್ಮಲ್ಸ್ಗಳಲ್ಲಿ ಟೀತ್ ಕಂಡು ಬರುತ್ತೆ, ಕೊಕ್ಕು ಇರೋದಿಲ್ಲ. ಹೌದಾ? ಸರಿನಾ? ಇದು ಏವಿಸ್ ಹಾಗೂ ಮೆಮ್ಮಲ್ಸ್ಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳಾಯಿತು. ಸರಿನಾ? ಮುಂದಿನ ಕ್ವೆಶ್ಚನ್ ನೋಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್? ನೋಡಿ, ಈ ಥರದ ಪ್ರಶ್ನೆಗಳನ್ನ ನಿಮಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಓಕೆನಾ? ಸೈಂಟಿಫಿಕ್ ಟರ್ಮ್ಸ್ಗಳಿವು. ಡಿಪ್ಲೋಬ್ಲಾಸ್ಟಿಕ್ ಅಂದರೆ ಏನು, ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ ಏನು ಅನ್ನೋದನ್ನ ಕೇಳ್ತಾ ಇದ್ದಾರೆ. ನೋಡಿ, ಅನಿಮಲ್ಸ್ ವಿಚ್ ಹ್ಯಾವ್ 2 germ layers. ಓಕೆನಾ? 2 germ ಲೇಯರ್ಗಳನ್ನು ಹೊಂದಿರುವಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಡಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ಕರಿತೇವೆ. ಈ ಜರ್ಮ್ ಲೇಯರ್ಸ್ಗಳಿಂದ ಏನಾಗುತ್ತೆ? ಜರ್ಮ್ ಲೇಯರ್ಸ್ ಫ್ರಮ್ ವಿಚ್ ಡಿಫ್ರೆನ್ಶಿಯೇಟೆಡ್ ಟಿಶ್ಯೂಸ್ ಕ್ಯಾನ್ ಬಿ ಮೇಡ್. ಆ ಜರ್ಮ್ ಲೇಯರ್ಸ್ಗಳಿಂದ ಬೇರೆ ಬೇರೆ ರೀತಿಯ ಟಿಶ್ಯೂ ಲೇಯರ್ಗಳು ಫಾರ್ಮ್ ಆಗುತ್ತಾ ಆ ಒಂದು ಆರ್ಗನ್ ಸಿಸ್ಟಮ್ ಡೆವಲಪ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಹಾಗೆ ನೋಡಿ, ಉದಾಹರಣೆಗೆ ನೋಡಿ, ಯಾವ್ಯಾವ ಜರ್ಮ್ ಲೇಯರ್ಸ್ಗಳು? ಎಕ್ಟೋಡರ್ಮ್ ಹಾಗೂ ಎಂಡೋಡರ್ಮ್. ಓಕೆನಾ? 2 ಜರ್ಮ್ ಲೇಯರ್ಸ್ಗಳಿದೆ. ಸರಿನಾ? ಇಲ್ಲಿ ಆ ಈಸೋಫೆಗಸ್ ಏನಿದೆ ಅಥವಾ ಆ ಫುಡ್ ಪೈಪ್ ಏನಿದೆ ಅದು ಮತ್ತೆ ಆ ಔಟರ್ ಮೋಸ್ಟ್ ಸ್ಟ್ರಕ್ಚರ್ನ ಮಧ್ಯೆ ಇರುವಂಥ 2 ಲೇಯರ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಹೌದಾ? ಎಕ್ಟೋಡರ್ಮ್ ಹಾಗೂ ಎಂಡೋಡರ್ಮ್. ಒಳಪದರ ಹಾಗೆ ಹೊರಪದರ, ಒಳಪದರ ಹಾಗೆ ಹೊರಪದರ. ಅನಿಮಲ್ಸ್ ವಿಚ್ ಹ್ಯಾವ್ 3 germ layers ಫ್ರಮ್ ವಿಚ್ ಡಿಫ್ರೆನ್ಶಿಯೇಟೆಡ್ ಟಿಶ್ಯೂಸ್ ಕ್ಯಾನ್ ಬಿ ಮೇಡ್. ಅಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು
ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ಕರಿತೇವೆ. ಸಿಂಪಲ್ ಡಿಪ್ಲೋ, ಡೈ, 2, ಟ್ರೈ, 3, ಹೌದಾ. ಬ್ಲಾಸ್ಟ್, 2 ಜರ್ಮ್ ಲೇಯರ್ಸ್, 3 ಜರ್ಮ್ ಲೇಯರ್ಸ್ ಅನ್ನೋದನ್ನ ನೆನ್ಪಿಟ್ಕೊಂಬಿಡಿ. ಓಕೆನಾ. ಸೊ ಇಲ್ಲಿ ಎಕ್ಟೋಡರ್ಮ್ ಎಂಡೋಡರ್ಮ್ನ ಮಧ್ಯೆ ಮೀಸೋಡರ್ಮ್ ಇರೋದನ್ನ ನಾವು ಗಮನಿಸಬಹುದು. ಸರಿನಾ. ಇದೇನೆ ಡಿಪ್ಲೋಬ್ಲಾಸ್ಟಿಕ್ ಹಾಗೂ ಟ್ರಿಪ್ಲೋಬ್ಲಾಸ್ಟಿಕ್ ಮಧ್ಯೆ ಇರುವಂತಹ ವ್ಯತ್ಯಾಸ ಅಷ್ಟೇ. ವೆರಿ ಸಿಂಪಲ್. 1 ಮಾರ್ಕ್ ಆರ್ 2 ಮಾರ್ಕ್ ಕ್ವೆಶನ್ಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕೋಲ್ಡ್ ಬ್ಲಡೆಡ್ ಆ್ಯಂಡ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂದರೆ ಏನು, ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂದರೆ ಏನು ಕೇಳ್ತಾ ಇದ್ದಾರೆ. ಓಕೆನಾ. ದೋಸ್ ಅನಿಮಲ್ಸ್ ಹು ಶೋ ವೇರಿಯೇಷನ್ಸ್ ಇನ್ ದೇರ್ ಬಾಡಿ ಟೆಂಪರೇಚರ್ ಅಕಾರ್ಡಿಂಗ್ ಟು ದ ಸರೌಂಡಿಂಗ್ ಆರ್ ಕಾಲ್ಡ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಯಾವ ಆರ್ಗ್ಯಾನಿಸಮ್ಸ್ಗಳು ತಮ್ಮ ಸರೌಂಡಿಂಗಿಗೆ ತಕ್ಕಂತೆ ಬಾಡಿ ಟೆಂಪರೇಚರ್ನಲ್ಲಿ ವೇರಿಯೇಷನ್ಸ್ಗಳನ್ನು ತೋರಿಸುತ್ತವೆಯೋ ಅವುಗಳಿಗೆ ನಾವು ಏನಂತ ಹೇಳಿ ಕರಿತೇವೆ, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳು ಅಂತ ಹೇಳಿ ಕರಿತೇವೆ. ಸರಿನಾ. ಯಾವ ಆರ್ಗ್ಯಾನಿಸಮ್ಸ್ಗಳು ಶೋ ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸರೌಂಡಿಂಗ್ ಟೆಂಪರೇಚರ್, ಅವುಗಳ ಸರೌಂಡಿಂಗ್ ಟೆಂಪರೇಚರ್ ಹೇಗೆ ಇದ್ರೂ ಕೂಡ ಒಂದು ಕಾನ್ಸ್ಟೆಂಟ್ ಇಂಟರ್ನಲ್ ಬಾಡಿ ಟೆಂಪರೇಚರ್ ಅನ್ನ ಯಾವ ಆರ್ಗ್ಯಾನಿಸಮ್ಸ್ಗಳು ತೋರಿಸುತ್ತವೋ ಅವುಗಳಿಗೆ ನಾವು ಏನಂತ ಹೇಳಿ ಕರಿತೇವೆ, ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳಿ ಕರಿತೇವೆ. ಸರಿನಾ. ಅರ್ಥ ಆಗ್ತದೆಯಾ. ಉದಾಹರಣೆಗೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳಿಗೆ ಫಿಶಸ್ಗಳಾಗಿರ್ಬೋದು, ಆಂಫಿಬಿಯನ್ಸ್ಗಳು, ರೆಪ್ಟೈಲ್ಸ್ಗಳು. ವಾರ್ಮ್ ಬ್ಲಡೆಡ್ ಅನಿಮಲ್ಸ್ಗಳಿಗೆ ಬರ್ಡ್ಸ್ಗಳು ಹಾಗೆ ಮೆಮ್ಮಲ್ಸ್ಗಳು. ಇವೆರಡನ್ನ ನಾವು ಗುರುತಿಸಬಹುದು. ಅರ್ಥ ಆಗ್ತಿದ್ಯಾ. ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ. ಓಕೆ. ಗಿವ್ 1 ಪಾಯಿಂಟ್ ಡಿಫರೆನ್ಸ್ ಬಿಟ್ವೀನ್ ಬೈಲ್ಯಾಟ್ರಲ್ ಅಂಡ್ ರೇಡಿಯಲ್ ಸಿಮಿಟ್ರಿ. ಅಗೇನ್ ಸಿಮಿಟ್ರಿಯ ಕುರಿತಾಗಿ ಕೂಡ ನಿಮಗೆ 1 or 2 ಮಾರ್ಕ್ ಕ್ವೆಶನ್ಸ್ಗಳನ್ನ ಕೇಳಬಹುದು. ಹೌದಾ. ಅನ್ ಆರ್ಗ್ಯಾನಿಸಮ್ ದಟ್ ಹ್ಯಾಸ್ ಸೇಮ್ ಡಿಸೈನ್ ಆನ್ ದ ಲೆಫ್ಟ್ and right halves of the body is said to be bilaterally symmetrical. For example, ನಾವು ಹ್ಯೂಮನ್ ಬೀಯಿಂಗ್ಸ್ ನಮ್ಮನ್ನ ಈಗ ಮಧ್ಯದಲ್ಲಿ ಮಧ್ಯಭಾಗದ ನೀವು ಕಟ್ ಮಾಡಿ ನೋಡಿದ್ರೆ 2 ಹಾಫ್ಸ್ಗಳೇನಿದೆ, ರೈಟ್ ಹಾಫ್ ಹಾಗೂ ಲೆಫ್ಟ್ ಹಾಫ್ ಎರಡೂ ಕೂಡ ಐಡೆಂಟಿಕಲ್ ಆಗಿದೆ. ಹೌದಾ. ಅದು ಕೂಡ ನಾವು ಲ್ಯಾಟರಲ್ ಆಗಿ ಕಟ್ ಮಾಡಿದಾಗ ಮಾತ್ರ ಇಲ್ಲಿ 2 ಈಕ್ವಲ್ ಹಾಫ್ಸ್ಗಳು ಬರೋದನ್ನು ನಾವು ಗಮನಿಸಬಹುದು. ಇಂಥ ಆರ್ಗ್ಯಾನಿಸಮ್ಸ್ಗಳಿಗೆ, ಯಾವ ಆರ್ಗ್ಯಾನಿಸಮ್ಸ್ಗಳು ಈ ರೀತಿಯಾದ ರಚನೆಯನ್ನು ಹೊಂದಿರುತ್ತವೆ, ತಮ್ಮ ರೈಟ್ ಹಾಗೂ ಲೆಫ್ಟ್ ಎರಡೂ ಭಾಗಗಳು ಸಿಮಿಲರ್ ಆಗಿ ಇರುತ್ತವೆ, ಅಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ, ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಅಂತ ಹೇಳಿ ಕರಿತೇವೆ. ಸರಿನಾ. ಉದಾಹರಣೆಗೆ ಅರ್ಥ್ವರ್ಮ್ ಆಗಿರ್ಬೋದು, ಸ್ಪೈಡರ್ ಆಗಿರ್ಬೋದು, ಕಾಕ್ರೋಚ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ಲೇನೆ. ಸರಿನಾ. ಅದೇ ರೀತಿ ವೆರಾಸ್ ಆರ್ಗ್ಯಾನಿಸಮ್ಸ್ ವಿತ್ ಅ ಬಾಡಿ ಡಿಸೈನ್ ಸಚ್ ದಟ್ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಈಕ್ವಲ್ ಹಾಫ್ಸ್ ಫ್ರಮ್ ಎನಿ ರೇಡಿಯಸ್ ಆರ್ ಸೆಟ್ ಟು ಬಿ ರೇಡಿಯಲಿ ಸಿಮಿಟ್ರಿಕಲ್. ಈಗ ನಮಗೆ ಒಂದು ಸೆಂಟರ್ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳಿ, ಸೆಂಟರ್ ಆಕ್ಸಿಸ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ. ಇದು ಒಂದು ಬಾಡಿ ಅಂತ ಇಟ್ಕೊಳ್ಳಿ. ನೀವು ಯಾವುದೇ ರೇಡಿಯಸ್ ಇಂದ ಕಟ್ ಮಾಡಿ, ಹಿಂಗೆ ಕಟ್ ಮಾಡಿ, ಹಿಂಗೆ ಕಟ್ ಮಾಡಿ, ಹಿಂಗೆ ಕಟ್ ಮಾಡಿ, ಹೆಂಗಾದ್ರೂ ಕಟ್ ಮಾಡಿ ನಿಮಗೆ 2 ಈಕ್ವಲ್ ಹಾಫ್ಸ್ಗಳು ಬಂದ್ಬಿಡುತ್ತೆ. ಇಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ, ರೇಡಿಯಲಿ ಸಿಮಿಟ್ರಿಕಲ್ ಆರ್ಗ್ಯಾನಿಸಮ್ಸ್ಗಳು ಅಂತ ಹೇಳಿ ಕರಿತೇವೆ. ಅದೇ ಯಾವ ಆಂಗಲ್ನಿಂದನೂ ಕಟ್ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ನಮಗೆ ಈಕ್ವಲ್ ಹಾಫ್ ಸಿಗಲ್ಲ. ಅಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ, ಎಸಿಮಿಟ್ರಿಕಲ್. ಉದಾಹರಣೆಗೆ ಅಮೀಬಾ, ನೀವು ಅಮೀಬಾನ ಹೆಂಗಾದ್ರೂ ಕಟ್ ಮಾಡಿದ್ರೆ ಈಕ್ವಲ್ ಹಾಫ್ ಸಿಗುತ್ತಾ, ಇಲ್ಲ. ಹೌದಲ್ವಾ. ಸೊ ಅಂಥ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ಎಸಿಮಿಟ್ರಿಕಲ್ ಅಂತ ಹೇಳಿ ಕರಿತೇವೆ. ಓಕೆನಾ. ಸೊ ಇದು ಬೈಲ್ಯಾಟ್ರಲ್ ಹಾಗೂ ರೇಡಿಯಲ್ ಸಿಮಿಟ್ರಿಯ ಮಧ್ಯೆ ಇರುವಂತಹ ವ್ಯತ್ಯಾಸ. ಓಕೆನಾ. ಅರ್ಥ ಆಗ್ತಿದ್ಯಾ. ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ. ನೇಮ್ ದ ಫೈಲಮ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್. ನೋಡಿ, ಅಗೈನ್ ಇಲ್ಲಿ ಕೆಲವೊಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಬಿಟ್ಟು ಈ ಆರ್ಗ್ಯಾನಿಸಮ್ಸ್ಗಳು ಯಾವ ಫೈಲಮ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನ ಹೆಸರಿಸಿ ಅನ್ನೋದನ್ನ, ಅಥವಾ ಯಾವ ಫೈಲಮ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನ ಹೇಳಿ ಅಂತ ಅವ್ರು ನಿಮಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಓಕೆನಾ. ಸೊ ಉದಾಹರಣೆಗೆ ಟೇಪ್ ವಾರ್ಮ್ ಯಾವ ಫೈಲಮ್ಗೆ ಬಿಲಾಂಗ್ ಆಗುತ್ತೆ, ಟೇಪ್ ವಾರ್ಮ್ ಹೇಗಿರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ಬೇಕು. ಫ್ಲಾಟ್ ಆಗಿರುತ್ತೆ, ಹಾಗಾಗಿ ಇದು ಪ್ಲಾಟಿ ಹೆಲ್ಮೆಂಥಸ್. ಹೌದಾ. ಪ್ಲಾಟಿ ಹೆಲ್ಮೆಂಥಸ್, ರೈಟ್. ಪ್ಲಾಟಿ ಹೆಲ್ಮೆಂಥಸ್. ಓಕೆನಾ. ಪ್ಲಾಟಿ ಹೆಲ್ಮೆಂಥಸ್. ಸ್ಟಾರ್ ಫಿಶ್ ನ ಬಗ್ಗೆ ನಾವು ಎಲ್ಲಿ ಕಲ್ತ್ವಿ, ಸ್ಟಾರ್ ಫಿಶ್ ಅಂತ ಹೇಳಿದ ತಕ್ಷಣ ನಮಗೆ ಏನು ಜ್ಞಾಪಕ ಆಗಬೇಕು, ಸ್ಪೈನಿ ಸ್ಕಿನ್ಡ್ ಆರ್ಗ್ಯಾನಿಸಮ್ಸ್. ಹೌದಲ್ವಾ. ಎಖಿನೋಡರ್ಮ್ಯಾಟಾ. ಓಕೆ. ಎಖಿನೋಡರ್ಮ್ಯಾಟಾ, ರೈಟ್. ಅದಾದ ನಂತರ ಜಲ್ಲಿ ಫಿಶ್ ನಾವು ಎಲ್ಲಿ ಕಲ್ತ್ವಿ, ಸೀಲಿಯಂಟರೇಟಾ ಅಥವಾ ನಿಡೇರಿಯಾ. ಸೀಲಿಯಂಟರೇಟಾ. ಓಕೆ. ಸೀಲಿಯಂಟರೇಟಾ. ಓಕೆನಾ. ಸೀಲಿಯಂಟರೇಟಾ. ಅದಾದ ನಂತರ ಆಕ್ಟೋಪಸ್.
ಸಾಫ್ಟ್ ಬಾಡಿಡ್ ಅನಿಮಲ್ಸ್. ಸಾಫ್ಟ್ ಬಾಡಿಡ್ ಅನಿಮಲ್ಸ್ ಎಲ್ಲಿ ಕಂಡು ಬರುತ್ತೆ? ಮೊಲುಸ್ಕಾ. ಓಕೆ, ಮೊಲುಸ್ಕಾ. ಸೊ ಹೀಗೆ ಅವು ಕೊಟ್ಟಿರುವ ಎಕ್ಸಾಂಪಲ್ಸ್ಗಳನ್ನು ನೀವು ಅವು ಯಾವ ಯಾವ ಫೈಲಮ್ಸ್ಗಳಿಗೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನ ಹೆಸರಿಸ್ತಾ ಹೋಗಬೇಕು. ಸರಿನಾ? ಅದೇ ರೀತಿ ಇನ್ನೊಂದು ಕ್ವೆಶನ್ ಇದೆ ನೋಡಿ. ಐಡೆಂಟಿಫೈ ದ ಫೈಲಮ್ ಆಫ್ ದ ಫಾಲೋಯಿಂಗ್ ಬೇಸ್ಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಗಿವನ್. ಆರ್ಗ್ಯಾನಿಸಮ್ಸ್ ವಿತ್ ಜಾಯಿಂಟ್ ಅಪೆಂಡೇಜಸ್. ನೋಡಿ, ಕ್ಯಾರೆಕ್ಟರ್ಸ್ಗಳನ್ನ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಈ ಕ್ಯಾರೆಕ್ಟರ್ಸ್ಗಳ ಆಧಾರದ ಮೇಲೆ ನೀವು ಆ ಫೈಲಮ್ಸ್ಗಳನ್ನ ಗುರುತಿಸಬೇಕು. ಜಾಯಿಂಟೆಡ್ ಅಪೆಂಡೇಜಸ್ ಅಂತ ಹೇಳಿದ ತಕ್ಷಣ ನಿಮಗೆ ಏನು ಜ್ಞಾಪಕ ಬರಬೇಕು? ಆರ್ಥ್ರೋಪೋಡ್ಸ್. ಹೌದಾ? ಆರ್ಥ್ರೋಪೋಡ್ಸ್, ರೈಟ್. ಅದಾದ ನಂತರ ಆರ್ಗ್ಯಾನಿಸಮ್ಸ್ ಜನರಲಿ ಫ್ಲಾಟ್ ವರ್ಮ್ಸ್. ಫ್ಲಾಟ್ ಆಗಿದ್ದಾಗ ನಾವು ಏನು ಬರೀತೇವೆ? ಪ್ಲಾಟಿ ಹೆಲ್ಮಿಂಥಸ್. ಹೌದಾ? ಪ್ಲಾಟಿ ಹೆಲ್ಮಿಂಥಸ್. ಓಕೆ, ಹೆಲ್ಮಿಂಥಸ್, ರೈಟ್. ಅದಾದ ನಂತರ ಬಾಡಿ ಈಸ್ ಸೆಗ್ಮೆಂಟೆಡ್. ಓಕೆನಾ? ಸೊ ಬಾಡಿ ಈಸ್ ಸೆಗ್ಮೆಂಟೆಡ್ ಅಷ್ಟೇ, ಅವರು ಹೆಡ್ಡು, ಥೊರಾಕ್ಸು ಅಥವಾ ಅಬ್ಡಮನ್ ಅಂತ ಏನು ಕೊಟ್ಟಿಲ್ಲ. ಸೊ ಆಗ ನೀವು ಏನು ಬರೀಬೇಕು? ಆರ್ಥ್ರೋಪೋಡ್ಗಿಂತ ಸ್ವಲ್ಪ ಹಿಂದೆ ಬರುವಂತಹ ಆರ್ಗ್ಯಾನಿಸಮ್ಸ್ಗಳು ಯಾವುದು? ಬಾಡಿ ಈಸ್ ಸೆಗ್ಮೆಂಟೆಡ್. ಅನಿಲಿಡಾ. ಅನಿಲಿಡಾದಲ್ಲಿಯೂ ಕೂಡ ಬಾಡಿ ಈಸ್ ಸೆಗ್ಮೆಂಟೆಡ್ ಅಲ್ವಾ? ಹೌದಾ? ಅಲ್ಲಿಯೂ ಕೂಡ ನಮಗೆ ಸೆಗ್ಮೆಂಟೆಡ್ ಬಾಡಿ ಕಂಡು ಬರುತ್ತಾ? ರಿಂಗ್ ಫಾರ್ಮ್ನಲ್ಲಿ ಬಾಡಿಗಳು ಸೆಗ್ಮೆಂಟ್ ಆಗಿರೋದನ್ನು ನಾವು ಗಮನಿಸಬಹುದಾ? ಓಕೆ. ಸ್ಕಿನ್ ಆಫ್ ಆರ್ಗ್ಯಾನಿಸಮ್ ಈಸ್ ಫುಲ್ ಆಫ್ ಸ್ಪೈಕ್ಸ್. ಅಗೇನ್ ಈಗ ತಾನೇ ನಾವು ಬರೆದ್ವಿ. ಓಕೆ, ಎಖಿನೋಡರ್ಮ್ಯಾಟಾ, ರೈಟಾ? ಸೊ ಇದೇ ರೀತಿ ವರ್ಟಿಬ್ರೇಟ್ಸ್ಗಳಲ್ಲಿಯೂ ಕೂಡ ನಿಮಗೆ ಕೇಳಬಹುದು, ಅಥವಾ ಪ್ಲಾಂಟ್ ಸ್ಪೀಷೀಸ್ನಲ್ಲಿಯೂ ಕೂಡ ನಿಮಗೆ ಕೇಳಬಹುದು. ಸರಿನಾ? ಈ ರೀತಿಯಾಗಿ ಪ್ರತಿಯೊಂದು ಫೈಲಮ್ನಲ್ಲಿ, ಪ್ರತಿಯೊಂದು ಕ್ಲಾಸ್ನಲ್ಲಿ ಬರುವಂಥ ಒಂದೊಂದು ಎಕ್ಸಾಂಪಲ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಬಿಡಿ. ಓಕೆನಾ? ಅರ್ಥ ಆಗ್ತಿದೆಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ. ಗಿವ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೋರಿಫೆರಾ. ಪೋರಿಫೆರಾ ಅಂತ ಹೇಳಿದ ತಕ್ಷಣ ನಮಗೆ ಏನೆಲ್ಲ ಜ್ಞಾಪಕ ಬರಬೇಕು? ಅನಿಮಲ್ಸ್ ವಿತ್ ಪೋರ್ಸ್ ಆಲ್ ಓವರ್ ದ ಬಾಡಿ, ರೈಟ್? ಬಾಡಿ ಈಸ್ ನಾಟ್ ವೆಲ್ ಡಿಫ್ರೆನ್ಶಿಯೇಟೆಡ್. ದೇ ಆರ್ ನಾನ್ ಮೋಟೈಲ್. ಹೌದಾ? ದೇ ಆರ್ ನಾನ್ ಮೋಟೈಲ್, ರಿಮೈನ್ ಅಟ್ಯಾಚ್ ಟು ಅ ಸಾಲಿಡ್ ಸಪೋರ್ಟ್. ಒಂದು ಸಾಲಿಡ್ ಸಪೋರ್ಟ್ಗೆ ಅಟ್ಯಾಚ್ಡ್ ಆಗಿ ಬದುಕುವಂತಹ ಅನಿಮಲ್ಸ್ಗಳಾಗಿದೆ, ರೈಟ್? ಬಾಡಿ ಈಸ್ ಕವರ್ಡ್ ವಿತ್ ಹಾರ್ಡ್ ಔಟರ್ ಸ್ಕೆಲಿಟನ್. ಬಾಡಿ ಈಸ್ ಹ್ಯಾವಿಂಗ್ ಅ ಹಾರ್ಡ್ ಔಟರ್ ಸ್ಕೆಲಿಟನ್ ಅಥವಾ ಎಕ್ಸೋಸ್ಕೆಲಿಟನ್ ಅಂತ ಹೇಳಿ ನಾವು ಕರಿಬಹುದು, ರೈಟ್? ಎಕ್ಸಾಂಪಲ್ ಸ್ಪಾಂಜಸ್. ಸ್ಪಾಂಜಸ್ಗಳನ್ನು ನಾವು ಪೋರಿಫೆರಾದಲ್ಲಿ ಗುರುತಿಸಬಹುದು. ಸರಿನಾ? ಸೊ ಇಲ್ಲಿ ಅಗೇನ್ 3 ಮಾರ್ಕ್ ಕೇಳಿದಾಗ ಮಿನಿಮಮ್ 3 ಕ್ವೆಶನ್ಸ್ಗಳ 3 ಪಾಯಿಂಟ್ಸ್ಗಳನ್ನ ಬರೀರಿ. ಒಂದು ಅಡಿಷನಲ್ ಆಗಿರಲಿ, ಒಂದು ಎಕ್ಸಾಂಪಲ್. ಯಾವುದೇ ಫೈಲಮ್ನ ಕ್ಯಾರೆಕ್ಟರ್ಸ್ ಕೇಳುವಾಗಲೂ ಎಕ್ಸಾಂಪಲ್ಸ್ನ ಬರೆಯೋದನ್ನ ಮರಿಬೇಡಿ. ಓಕೆನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ. ವಾಟ್ ಆರ್ ದ ಕನ್ವೆನ್ಷನ್ಸ್ ಫಾಲೋಡ್ ಫಾರ್ ರೈಟಿಂಗ್ ಸೈಂಟಿಫಿಕ್ ನೇಮ್ಸ್? ಈಗ ಸೈಂಟಿಫಿಕ್ ನೇಮ್ಸ್ಗಳನ್ನು ಬರೆಯುವಾಗ ಫಾಲೋ ಮಾಡಬೇಕಾಗಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಯಾವುದು? ನೋಡಿ, ದ ನೇಮ್ ಆಫ್ ದ ಜೀನಸ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಹೌದಾ? ಯಾವಾಗಲೂ ಜೀನಸ್ನ ನೇಮು ಕ್ಯಾಪಿಟಲ್ ಲೆಟರ್ನಲ್ಲಿ ಇರಬೇಕು. ಆ್ಯಂಡ್ ದ ನೇಮ್ ಆಫ್ ದ ಸ್ಪೀಶೀಸ್ ಬಿಗಿನ್ಸ್ ವಿತ್ ಸ್ಮಾಲ್ ಲೆಟರ್. ಹೌದಾ? ಸೈಂಟಿಫಿಕ್ ನೇಮ್ನಲ್ಲಿ ಯಾವಾಗಲೂ ಜೀನಸ್ ನೇಮ್ ಹಾಗೂ ಸ್ಪೀಶೀಸ್ ನೇಮ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹೌದಾ? ಜೀನಸ್ ನೇಮ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇಂದ ಶುರುವಾಗುತ್ತೆ, ಸ್ಪೀಶೀಸ್ ನೇಮ್ ಯಾವಾಗಲೂ ಸ್ಮಾಲ್ ಲೆಟರ್ ಇಂದ ಶುರುವಾಗುತ್ತೆ. ವೆನ್ ಪ್ರಿಂಟೆಡ್ ದ ಸೈಂಟಿಫಿಕ್ ನೇಮ್ ಈಸ್ ಗಿವನ್ ಇನ್ ಇಟಾಲಿಕ್ಸ್. ಹೌದಾ? ಇಟಾಲಿಕ್ಸ್ ನಲ್ಲಿ ಕೊಟ್ಟಿರ್ತಾರೆ ಪ್ರಿಂಟ್ ಮಾಡಿದಾಗ. ಓಕೆನಾ? ಅದೇ ವೆನ್ ರಿಟನ್ ಬೈ ಹ್ಯಾಂಡ್, ಕೈನಲ್ಲಿ ಬರೆದಾಗ ಜೀನಸ್ ನೇಮ್ ಆ್ಯಂಡ್ ಸ್ಪೀಶೀಸ್ ನೇಮ್ ಮಸ್ಟ್ ಬಿ ಅಂಡರ್ಲೈನ್ಡ್ ಸಪರೇಟ್ಲಿ. ಹೌದಾ? ಹೋಮೋಸೆಪಿಯನ್ಸ್. ಸರಿನಾ? ನೋಡಿ, ಇವಾಗ ಹೋಮೋ, ಹೋಮೋ ಹೆಚ್ಚು, ಇದು ಜೀನಸ್ ನೇಮು. ಹೌದಾ? ಸೇಪಿಯನ್ಸ್, ಸೇಪಿಯನ್ಸ್. ಓಕೆನಾ? ಈಗ ಬರ್ದಿದ್ದೀನಿ ಅಂತ ಇಟ್ಕೊಳ್ಳಿ. ಹೀಗೆ ಹೋಮೋಗೆ ಸಪರೇಟ್ ಆಗಿ ಅಂಡರ್ಲೈನು, ಸೇಪಿಯನ್ಸ್ಗೆ ಸಪರೇಟ್ ಆಗಿ ಅಂಡರ್ಲೈನು, ಈ ರೀತಿಯಾಗಿ ಬರಿಬೇಕು. ಸರಿನಾ? ಇದು ಸೈಂಟಿಫಿಕ್ ನೇಮ್ಸ್ಗಳನ್ನು ಬರೆಯುವಾಗ ಬಳಸಬೇಕಾಗಿರುವಂಥ ಕನ್ವೆನ್ಷನ್ಸ್ಗಳು ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ರೈಟ್. ಸೊ ಮುಂದಿನ ಕ್ವೆಶನ್ ಹೀಗಿದೆ ನೋಡಿ. ಸ್ಟೇಟ್ ದ ಫೀಚರ್ಸ್ ಆಫ್ ಆಲ್ ಕಾರ್ಡೇಟ್ಸ್. ಓಕೆ, ಕಾರ್ಡೇಟ್ಸ್ಗಳಲ್ಲಿ ಕಂಡು ಬರುವಂಥ ಎಲ್ಲ ರೀತಿಯ ಫೀಚರ್ಸ್ಗಳನ್ನು ಹೆಸರಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ವರ್ಟಿಬ್ರೇಟ್ಸ್ ಆ್ಯಂಡ್ ಕಾರ್ಡೇಟ್ಸ್ ಇವೆರಡೂ ಕೂಡ ಒಂದೇ ಪದಾನೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವರ್ಟಿಬ್ರೇಟ್, ಕಾರ್ಡೇಟ್ ಎರಡೂ ಒಂದೇ. ಇನ್ವರ್ಟಿಬ್ರೇಟ್ ಆ್ಯಂಡ್ ನಾನ್ ಕಾರ್ಡೇಟ್ ಅದೆರಡೂ ಒಂದೇ. ಓಕೆನಾ? ವರ್ಟಿಬ್ರೇಟ್ಸ್ ಆರ್ bilaterally symmetrical, triploblastic, coelomic and segmented with complex differentiation of body tissues and organs. ಸೊ ನೋಡಿ, ಕಾಮನ್ ಆಗಿ ವರ್ಟಿಬ್ರೇಟ್ಸ್ಗಳು ಎಲ್ಲವುಗಳು ಕೂಡ bilaterally symmetrical, triploblastic, coelomic and have complex body designs. Along with that, they have a notochord or a backbone or a vertebral column
ಅಂಡ್ ಅ ಡಾರ್ಸಲ್ ನರ್ವ್ ಕಾರ್ಡ್. ಸಿ, ಇಲ್ಲಿ ಆರ್ಗ್ಯಾನಿಸಮ್ಸ್ಗಳಲ್ಲಿ ನರ್ವ್ ಕಾರ್ಡ್ ಅನ್ನು ಕೂಡ ನಾವು ಗಮನಿಸಬಹುದು. ಹೌದಾ? ಅಗೈನ್ ಸಿಂಪಲ್ ಆಗಿ ಸ್ಪೈನಲ್ ಕಾರ್ಡ್ ಅನ್ಕೊಂಡ್ಬಿಡಿಯಪ್ಪ ನೀವು. ಸ್ಪೈನಲ್ ಕಾರ್ಡ್ ಅನ್ನು ನೀವು ಗುರುತಿಸಬಹುದಾ? ಸ್ಪೈನಲ್ ಕಾರ್ಡ್, ಓಕೆ. ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್, ದೇ ಹ್ಯಾವ್ ಪೇರ್ಡ್ ಗಿಲ್ ಪೌಚಸ್. ಸೊ ಇಲ್ಲಿ ಆ ಆರ್ಗ್ಯಾನಿಸಮ್ಸ್ಗಳು ಉಸಿರಾಡಲಿಕ್ಕೆ ಬೇಕಿರುವಂತಹ ಗಿಲ್ ಪೌಚಸ್ಗಳನ್ನು ನಾವಿಲ್ಲಿ ಗಮನಿಸಬಹುದು, ರೈಟ್? ಅದಾದ ಮೇಲೆ ದೇ ಆರ್ ಸೀಲೋಮೇಟ್, ಓಕೆನಾ? ದೇ ಹ್ಯಾವ್ ಅ ಟ್ರೂ ಬಾಡಿ ಕ್ಯಾವಿಟಿ, ರೈಟ್? ಇದು ಎಲ್ಲ ಕಾರ್ಡೇಟ್ಸ್ಗಳಲ್ಲಿ ಕಂಡುಬರುವಂತಹ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ರೈಟ್? ಸೊ ನೋಡಿ, ಇಲ್ಲಿ ಒಂದಷ್ಟು ನಾನು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಸಮ್ಟೈಮ್ಸ್ ಅವ್ರು ಏನು ಮಾಡ್ಬೋದು, ಗಿವ್ ದ ಹೈರಾರ್ಕಿ ಆಫ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ವರ್ಡ್. ಆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಹೈರಾರ್ಕಿನ ಕೊಟ್ಬಿಡಿ, ಹೌದಾ? ಅಥವಾ ಪ್ಲಾಂಟ್ಸ್ಗಳ ಬಗ್ಗೆ ಕೇಳೋದಾಗಿರ್ಬೋದು, ಅಥವಾ ಅನಿಮಲ್ಸ್ಗಳ ಬಗ್ಗೆ ಕೇಳೋದಾಗಿರ್ಬೋದು. ಈ ರೀತಿಯಾಗಿ ಕೇಳುವಂಥ ಸಾಧ್ಯತೆಗಳಿರುತ್ತೆ, ಸರಿನಾ? ಎಕ್ಸಾಂಪಲ್ ಆಗಿ ನೋಡಿ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಕೊಟ್ಟಾಗ ಮೊದಲು 5 ಕಿಂಗ್ಡಮ್ ಆರ್ಡರ್ ಅನ್ನ ನೀವು ಬರೆದ್ಬಿಡಿ. ಯಾವ್ಯಾವುದು 5 ಕಿಂಗ್ಡಮ್ಗಳು? ಫಸ್ಟ್ ನೋಡಿ, ಫಸ್ಟ್ ಮೊನೆರಾ ಬರೀಬೇಕು, ಅದಾದ್ಮೇಲೆ ಪ್ರೋಟಿಸ್ಟಾ, ಅದಾದ್ಮೇಲೆ ಫಂಗೈ, ಅದಾದ್ಮೇಲೆ ಪ್ಲಾಂಟೆ, ಅದಾದ್ಮೇಲೆ ಅನಿಮಲಿಯಾ. ಇದೇ ಆರ್ಡರ್ನಲ್ಲಿ ನೀವು ಬರೀಬೇಕು, ಸರಿನಾ? ಸೊ ಇಲ್ಲಿ ಇವುಗಳನ್ನ ಯಾವುದರ ಆಧಾರದ ಮೇಲೆ ನಾವು ಕ್ಲಾಸಿಫೈ ಮಾಡಿದ್ದೇವೆ ನೋಡಿ. ಒಂದೊಂದು ಇಂಪಾರ್ಟೆಂಟ್, ಒಂದೊಂದು ಯೂನಿಕ್ ಕ್ಯಾರೆಕ್ಟರ್ ಅನ್ನ ನೀವು ಬರೆದ್ಬಿಟ್ರೆ ಮುಗೀತು, ರೈಟ್? ಸೊ ಲಿವಿಂಗ್ ವರ್ಲ್ಡ್ ಅಲ್ಲಿ ಇರುವಂತಹ ಎಲ್ಲಾ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಪ್ರೊಕ್ಯಾರಿಯೋಟ್ಸ್ ಅಂಡ್ ಯೂಕ್ಯಾರಿಯೋಟ್ಸ್ ಆಗಿ ವಿಂಗಡಣೆ ಮಾಡಿದ್ದೇವೆ ಬೇಸ್ಡ್ ಆನ್ ದೇರ್ ಸೆಲ್, ಸರಿನಾ? ಮೊನೆರಾದಲ್ಲಿ ಕಂಡುಬರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಪ್ರೊಕ್ಯಾರಿಯೋಟ್ಗಳೇನೆ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ರೈಟ್? ಇನ್ನುಳಿದ ಯೂಕ್ಯಾರಿಯೋಟ್ಸ್ಗಳಲ್ಲಿ ನಾವು 4 ಡಿವಿಷನ್ಸ್ಗಳನ್ನು ಗಮನಿಸಬಹುದು, ರೈಟ್? ಆ ಯೂಕ್ಯಾರಿಯೋಟ್ಸ್ಗಳಲ್ಲಿ ಯೂನಿಸೆಲ್ಯುಲಾರ್ ಇದ್ದಂಥ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಪ್ರೋಟಿಸ್ಟಾದಲ್ಲಿ ಗುರುತಿಸಿದ್ದೇವೆ. ಮಲ್ಟಿ ಸೆಲ್ಯುಲಾರ್ ಇರುವಂಥ ಆರ್ಗ್ಯಾನಿಸಮ್ಸ್ಗಳು ಇನ್ನುಳಿದ 3 ಡಿವಿಷನ್ಸ್ಗಳಲ್ಲಿ ಬರುತ್ತವೆ, ಫಂಗೈ, ಪ್ಲಾಂಟೆ, ಅನಿಮಲಿಯಾ. ಈ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಯಾವ ಆರ್ಗ್ಯಾನಿಸಮ್ಸ್ಗಳು ಸೆಲ್ ವಾಲ್ ಅನ್ನು ಹೊಂದಿದೆ? ಫಂಗೈ ಹಾಗೂ ಪ್ಲಾಂಟ್ ಇವೆರಡೂ ಕೂಡ ಸೆಲ್ ವಾಲ್ ಅನ್ನು ಹೊಂದಿದೆ. ಫಂಗೈನಲ್ಲಿ ಖೈಟಿನ್ ಅನ್ನುವ ಒಂದು ಸೆಲ್ ಅಂಶ ಕಂಡು ಬರುತ್ತೆ ಸೆಲ್ ವಾಲ್ ನಲ್ಲಿ. ಪ್ಲಾಂಟ್ಸ್ಗಳಲ್ಲಿ ಸೆಲ್ಯುಲೋಸ್ ಅನ್ನುವ ಒಂದು ಅಂಶ ಸೆಲ್ ವಾಲ್ ನಲ್ಲಿ ಕಂಡು ಬರುತ್ತೆ, ರೈಟ್? ಈ ಫಂಗೈ ಡೆಡ್ ಹಾಗೂ ಡಿಕೇಯಿಂಗ್ ಮೆಟೀರಿಯಲ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ತನ್ನ ಆಹಾರಕ್ಕೋಸ್ಕರ. ಹಾಗಾಗಿ ದೇ ಆರ್ ಹೆಟೆರೋಟ್ರೋಪಿಕ್, ಪರ್ಟಿಕ್ಯುಲರ್ಲಿ ಸ್ಯಾಪ್ರೋಫೈಟಿಕ್ ಇನ್ ನೇಚರ್. ಅದೇ ಪ್ಲಾಂಟ್ಸ್ಗಳು ತಮ್ಮ ಆಹಾರವನ್ನು ತಾವೇ ಸಿಂಥಸೈಸ್ ಮಾಡ್ಕೊಳ್ಳುತ್ತವೆ, ಫೋಟೋಸಿಂಥೆಟಿಕ್ ಇನ್ ನೇಚರ್, ದೇ ಆರ್ ಆಟೋಟ್ರೋಪ್ಸ್, ರೈಟ್? ಸೊ ಇದು ಸೆಲ್ ವಾಲ್ ಇರುವಂತಹ ಸೆಲ್ಸ್ಗಳಾಯಿತು. ಅಗೇನ್ ವಿತೌಟ್ ಸೆಲ್ ವಾಲ್ ಒಂದು ಆರ್ಗ್ಯಾನಿಸಮ್ ಇದೆ, ಅದು ಅನಿಮಲ್ಸ್ಗಳು. ದೇ ಆರ್ ಆಲ್ಸೋ ಹೆಟೆರೋಟ್ರೋಪ್ಸ್, ದೇ ಡೋಂಟ್ ಹ್ಯಾವ್ ಸೆಲ್ ವಾಲ್ ಇನ್ ದೇರ್ ಸೆಲ್, ರೈಟ್? ಸೊ ಒಂದಷ್ಟು ಬೇಸಿಕ್ ಫೀಚರ್ಸ್ಗಳನ್ನು ನೀವು ಬರೆದ್ಬಿಟ್ರೆ ಸಾಕು, ರೈಟ್? ಬೇಸ್ಡ್ ಆನ್ ದ ಮಾರ್ಕ್ಸ್, ಓಕೆನಾ? ಸೊ 5 ಕಿಂಗ್ಡಮ್ಸ್ಗಳು ಆರ್ಡರು, ಅವುಗಳ ಯೂನಿಕ್ ಫೀಚರ್ಸ್ಗಳು. ಅದೇ ರೀತಿ ಸಮಟೈಮ್ಸ್ ಎಂಟೈರ್ ಅನಿಮಲ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಕೇಳಬಹುದು. ಔಟ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಅನಿಮಲ್ ಕಿಂಗ್ಡಮ್. ಅನಿಮಲ್ ಕಿಂಗ್ಡಮ್ನ ವಿಷಯಕ್ಕೆ ಬಂದಾಗ ಅನಿಮಲ್ ಕಿಂಗ್ಡಮ್ನಲ್ಲಿ ನಾವು 2 ಮೇಜರ್ ಡಿವಿಷನ್ಸ್ಗಳನ್ನು ಗುರುತಿಸಬಹುದು. ದಟ್ ಈಸ್ ಇನ್ವರ್ಟಿಬ್ರೇಟ್ಸ್ ಆ್ಯಂಡ್ ವರ್ಟಿಬ್ರೇಟ್ಸ್. ಅದನ್ನು ನಾನು ಹೇಳಿದೆ, ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ? ಅಗೇನ್ ಇನ್ವರ್ಟಿಬ್ರೇಟ್ಸ್ನ ವಿಷಯಕ್ಕೆ ಬಂದಾಗ ಇಲ್ಲಿ ತುಂಬಾ ಸಿಂಪಲ್ ಆರ್ಗ್ಯಾನಿಸಮ್ ಇಂದ ಹಿಡಿದು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ ವರೆಗೂ ಇರೋದನ್ನ ನಾವು ಗಮನಿಸಬಹುದು, ರೈಟ್? ಸೊ ಇಲ್ಲಿ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ವಿಷಯಕ್ಕೆ ಬಂದಾಗ ಫೈಲಮ್ ಪೋರಿಫೆರಾ ಗುರುತಿಸಬಹುದು. ಟಿಶ್ಯೂ ಲೆವೆಲ್ನಲ್ಲಿ ಫೈಲಮ್ ಸೀಲಿಯಂಟೆರೇಟಾ ಅಥವಾ ನಿಡೇರಿಯಾವನ್ನು ಗುರುತಿಸಬಹುದು. ಆರ್ಗನ್ ಸಿಸ್ಟಮ್ ಹಾಗೂ ಆರ್ಗನ್ ಲೆವೆಲ್ನ ವಿಷಯಕ್ಕೆ ಬಂದಾಗ ಇನ್ನುಳಿದಂಥ ಫೈಲಮ್ಸ್ಗಳನ್ನು ನಾವು ಗುರುತಿಸಬಹುದು, ರೈಟ್? ಅದರಲ್ಲಿಯೂ ಕೂಡ ಒಂದಷ್ಟು ಏಸಿರೋಮಿಟ್ ಇದೆ ಅಂತ ಹೇಳಿದ್ರೆ ಟ್ರೂ ಬಾಡಿ ಕ್ಯಾವಿಟಿ ಇಲ್ಲದೆ ಇರುವಂತಹ ಆರ್ಗ್ಯಾನಿಸಮ್ಸ್ಗಳಾಗಿರ್ಬೋದು. ಉದಾಹರಣೆಗೆ ಪ್ಲಾಟಿ ಹೆಲ್ಮಂಥೆಸ್ ಆಗಿರ್ಬೋದು, ನೆಮ್ಯಾಟೋಡಾ ಆಗಿರಬಹುದು, ಹೌದಾ? ಅಗೈನ್ ಸೀಲೋಮಿಕ್ ಅಂತ ಹೇಳಿದ್ರೆ ಟ್ರೂ ಬಾಡಿ ಕ್ಯಾವಿಟಿಯನ್ನು ಹೊಂದಿರುವಂತಹ ಆರ್ಗ್ಯಾನಿಸಮ್ಸ್ಗಳು, ಫೈಲಮ್ ಅನಿಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ ಹಾಗೂ ಎಕಿನೋಡರ್ಮ್ಯಾಟಾ. ಹಾಗೆ ಇನ್ನೊಂದು ಪ್ರೋಟೋಕಾರ್ಡೇಟಾ. ಇದು ನಮ್ಮ ಸಿಲೆಬಸ್ನಲ್ಲಿ ಕೊಟ್ಟಿರುವಂತಹ ಇನ್ನೊಂದು ಎಕ್ಸಾಂಪಲ್. ಸೊ ಒಟ್ಟಾರೆಯಾಗಿ ನಮ್ಮ ಸಿಲೆಬಸ್ನಲ್ಲಿ ಇನ್ವರ್ಟಿಬ್ರೇಟ್ಸ್ನಲ್ಲಿ ಎಷ್ಟು ಫೈಲಮ್ಸ್ಗಳನ್ನು ಗುರುತಿಸಿದ್ದಾರೆ? 9. ಪೋರಿಫೆರಾ, ಸೀಲಿಯಂಟೆರೇಟಾ, ಅಗೈನ್ ಸೀಲಿಯಂಟೆರೇಟಾ ಆದಮೇಲೆ ಪ್ಲಾಟಿ ಹೆಲ್ಮೆಂಥಿಸ್ ಆದಮೇಲೆ ನಿಮ್ಯಾಟೋಡಾ, ಅಥವಾ ನಾವು ಇದನ್ನ ಆಸ್ಕೆ ಹೆಲ್ಮೆಂಥಿಸ್ ಅಂತ ಹೇಳಿ ಏನಾದರೂ ಕರಿಬಹುದು. ನಿಮ್ಯಾಟೋಡಾ ಅಂತ ಹೇಳಿದ ತಕ್ಷಣ ರೌಂಡ್ ವರ್ಮ್ ಅನ್ನು ಇಮ್ಯಾಜಿನ್ ಮಾಡ್ಕೊಂಡು ಬರಬೇಕು, ಓಕೆನಾ? ಅದಾದ್ಮೇಲೆ ಅನಿಲಿಡಾ, ಆರ್ಥ್ರೋಪೋಡಾ, ಮೊಲುಸ್ಕಾ, ಎಕಿನೋಡರ್ಮ್ಯಾಟಾ ಆ್ಯಂಡ್ ಪ್ರೋಟೋಕಾರ್ಡೇಟಾ. ಇದು ಇನ್ವರ್ಟಿಬ್ರೇಟ್ಸ್ನಲ್ಲಿ ಕಂಡುಬರುವಂತಹ 9 ಫೈಲಮ್ಸ್ಗಳಾಯಿತು. ಅದೇ ರೀತಿ ವರ್ಟಿಬ್ರೇಟ್ಸ್ಗಳಲ್ಲಿ ನಮಗೆ ಮತ್ತೆ 5 ಕ್ಲಾಸಸ್ಗಳನ್ನು ಗುರುತಿಸಬಹುದು. ಯಾವ್ಯಾವ್ದು? ಪೈಸಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಹಾಗೆ ಏವೀಸ್ ಆ್ಯಂಡ್ ಮೆಮ್ಮಲ್ಸ್, ರೈಟ್? ಸೊ ಈ ರೀತಿಯಾಗಿ ಎಂಟೈರ್ ಅನಿಮಲ್ ಕಿಂಗ್ಡಮ್ನ ಔಟ್ಲೈನ್ ಅನ್ನು ನೀವು ಗುರುತಿಸಿ ಅಥವಾ ಔಟ್ಲೈನ್ ಅನ್ನು ಬರೀರಿ ಅಂತ ಕೇಳುವಂಥ ಸಾಧ್ಯತೆಗಳಿರುತ್ತೆ, ಸರಿನಾ? ಓಕೆ. ಸೊ ಅದೇ ರೀತಿ ಪ್ಲಾಂಟ್ಸ್ಗಳ ವಿಷಯಕ್ಕೆ ಬಂದಾಗ ಅಗೈನ್ ಪ್ಲಾಂಟ್ಸ್ಗಳಲ್ಲಿ ಎಷ್ಟು ಡಿವಿಷನ್ಸ್ಗಳಿದೆ? 5 ಡಿವಿಷನ್ಸ್ಗಳಿದೆ. ಯಾವ್ಯಾವುದು? ಥ್ಯಾಲೋಫೈಟ್ಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಆ್ಯಂಡ್ ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್, ಸರಿನಾ?
ಅಗೈನ್ ಥ್ಯಾಲೋಫೈಟ್ಸ್ಗಳಲ್ಲಿ ಡಿಫ್ರೆನ್ಷಿಯೇಟೆಡ್ ಬಾಡಿ ಇರೋದಿಲ್ಲ. ಇನ್ನುಳಿದಂತಹ 4 ಡಿವಿಷನ್ಸ್ಗಳಲ್ಲಿ ಡಿಫ್ರೆನ್ಷಿಯೇಟೆಡ್ ಬಾಡಿ ಇರುತ್ತೆ, ಹೌದಾ. ಬಟ್ ಕೆಲವೊಂದರಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಇರೋದಿಲ್ಲ. ಬ್ರಯೋಫೈಟ್ಸ್ ಇದೆಯಲ್ಲ, ಇದರಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಇರೋದಿಲ್ಲ. ಇನ್ನುಳಿದಂಥ 3 ಡಿವಿಷನ್ಸ್ಗಳಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಕಂಡು ಬರುತ್ತೆ, ಓಕೆನಾ. ಸೊ ಅದರಲ್ಲಿ ಒಂದಷ್ಟು ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಒಂದಷ್ಟು ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಇಲ್ಲಿ ಪೆರಿಡೋಫೈಟ್ಸ್ ಇದೆಯಲ್ಲ, ಇದು ಸೀಡ್ಸನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಇನ್ನುಳಿದ 2 ಡಿವಿಷನ್ಸ್ಗಳು ಸೀಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಓಕೆ. ಸೊ ಉದಾಹರಣೆಗೆ ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡದೇ ಇರುವಂಥ ಈ 3 ಡಿವಿಷನ್ಸ್ಗಳಿಗೆ ನಾವು ಕ್ರಿಪ್ಟೋಗ್ಯಾಮ್ಸ್ ಅಂತ ಹೇಳಿ ಕರಿತೇವೆ. ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಇನ್ನುಳಿದ 2 ಡಿವಿಷನ್ಸ್ಗಳಿಗೆ ನಾವು ಫೆನೆರೋಗ್ಯಾಮ್ಸ್ ಅಂತ ಹೇಳಿ ಕರಿತೇವೆ. ಈ ಫೆನೆರೋಗ್ಯಾಮ್ಸ್ನಲ್ಲಿ ಜಿಮ್ನೋಸ್ಪರ್ಮ್ಸ್ ಹಾಗೂ ಆಂಜಿಯೋಸ್ಪರ್ಮ್ಸ್ಗಳಿದೆ. ಜಿಮ್ನೋಸ್ಪರ್ಮ್ಸ್ಗಳು ನೇಕೆಡ್ ಸೀಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆಂಜಿಯೋಸ್ಪರ್ಮ್ಸ್ಗಳು ಫ್ರೂಟ್ನ ಒಳಗಡೆ ಕವರ್ಡ್ ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಫ್ರೂಟ್ಸ್ನ ಒಳಗಡೆ ಸೀಡ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ, ಸರಿನಾ. ಸೊ ಅಗೈನ್ ಆಂಜಿಯೋಸ್ಪರ್ಮ್ಸ್ನಲ್ಲಿಯೂ ಕೂಡ ಸೀಡ್ಸ್ಗಳ ರಚನೆ ಆಧಾರದ ಮೇಲೆ ಅಗೈನ್ ಮೊನೊಕಾಟ್ಸ್ ಹಾಗೂ ಡೈಕಾಟ್ಸ್ ಅನ್ನುವಂಥ 2 ಡಿವಿಷನ್ಸ್ಗಳನ್ನು ಗಮನಿಸಬಹುದು. ಮೊನೊಕಾಟ್ಸ್ ಅಂತ ಹೇಳಿದರೆ ಯಾವ ಸೀಡ್ಸ್ಗಳಲ್ಲಿ ಕೇವಲ ಒಂದು ಕಾಟಿಲಿಡನ್ ಇರುತ್ತೆ ಅವುಗಳಿಗೆ ನಾವು ಮೊನೊಕಾಟ್ಸ್ ಅಂತ ಹೇಳಿ ಕರಿತೇವೆ. ಯಾವ ಸೀಡ್ಸ್ಗಳಲ್ಲಿ 2 ಕಾಟಿಲಿಡನ್ಗಳು ಇರುತ್ತೆ ಅವುಗಳಿಗೆ ನಾವು ಡೈಕಾಟ್ಸ್ ಅಂತ ಹೇಳಿ ಕರಿತೇವೆ. ಸಿಂಪಲ್. ಸೊ ಈ ರೀತಿಯಾಗಿ ಕ್ವೆಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಿಗೆ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಚಾಪ್ಟರ್ನಲ್ಲಿ ಕಂಡು ಬರುವಂತಹ ಒಂದು 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಓಕೆ. ಸೊ ಐ ಹೋಪ್ ಈ ಕ್ವೆಶನ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಈ ಕ್ವೆಶನ್ಸ್ಗಳನ್ನು ಸಾಧ್ಯ ಆದಾಗೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇವುಗಳನ್ನು ಹೊರತಾಗಿಯೂ ಕೂಡ ನಿಮಗೆ ಕ್ವೆಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ, ಸರಿನಾ. ಸೊ ಒಟ್ಟಾರೆಯಾಗಿ ಎಲ್ಲ ಕ್ಲಾಸಸ್ಗಳ ಎಲ್ಲ ಫೈಲಮ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ನೀವು ಮೇನ್ ಫೋಕಸ್ ಮಾಡಿ ಕಲೀರಿ. ಅರ್ಧ ಕೆಲಸ ಮುಗಿದೋಗೋದಂಗೆ, ಸರಿನಾ. ಅರ್ಥ ಆಗ್ತಿದೆಯಾ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಾನು ಬರ್ತೇನೆ, ಸರಿನಾ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.